ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಒಂದು ಸಿನಿಮಾದ ರಿಲೀಸ್ ಬಗ್ಗೆ ಮಾತನಾಡೋದಿದೆ. ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಮಾಧ್ಯಮ ಸೇರಿದಂತೆ ವಿವಿಧ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಎನ್ನುವಂತಹ ಸಿನಿಮಾವನ್ನು ಮತ್ತೊಮ್ಮೆ ರೀಲಾಂಚ್ ಮಾಡಬೇಕು ಅನ್ನುವಂತಹ ದೊಡ್ಡ ಮಟ್ಟದ ಕೂಗು ಕೇಳಿ ಬರ್ತಾ ಇದೆ. 1991ರಲ್ಲಿ ತೆರೆ ಕಂಡಿದ್ದಂತಹ ಈ ಸಿನಿಮಾವನ್ನು ಮತ್ತೊಮ್ಮೆ ನಾವು ಸಿನಿಮಾ ಥಿಯೇಟರ್ಗಳಲ್ಲಿ, ಸಿನಿಮಾ ಮಂದಿರಗಳಲ್ಲಿ ನೋಡಬೇಕು ಅಂತ ಅವರ ಅಭಿಮಾನಿಗಳೂ ಕೂಡ ಸೇರಿದಂತೆ ಸಾರ್ವಜನಿಕವಾಗಿ ಆಗ್ತಾ ಇರುವಂತಹ ಚರ್ಚೆ. ಯಾಕಂದರೆ 1991 ಹೆಚ್ಚು ಕಡಿಮೆ ಒಂದು 35 ವರ್ಷಗಳ ಹಿಂದೆ ಯಾವುದೇ ತಂತ್ರಜ್ಞಾನವೂ ಕೂಡ ಅಭಿವೃದ್ಧಿ ಹೊಂದದಂತಹ ಸಮಯದಲ್ಲಿ ಒಂದು ಸಾಹಸಕ್ಕೆ ಅವತ್ತು ರವಿಚಂದ್ರನ್ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದರು. ಬಹುಭಾಷಾ ಸಿನಿಮಾವನ್ನು ಕೂಡ ಅವತ್ತು ಅವರು ನಿರ್ಮಾಣವನ್ನು ಮಾಡಿದರು. ಆ ಮುಖಾಂತರ ಆ ಸಿನಿಮಾ ಅಂತಿಮವಾಗಿ ಸೋಲನ್ನು ಕಂಡಿತ್ತು ಎನ್ನುವಂಥ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದ್ದಿತ್ತು. ಆ ಸಿನಿಮಾದ ಕಾರಣಕ್ಕಾಗಿಯೇ ರವಿಚಂದ್ರನ್ ಅವರು ಸಾಲವನ್ನು ಮಾಡಿದ್ದರಂತೆ, ಅದೆಲ್ಲವೂ ಕೂಡ ಆಗಿತ್ತು. ಆದರೆ ಅವತ್ತು ಸೋತಿರುವಂಥ ಸಿನಿಮಾವನ್ನು 2026ನೇ ಇಸ್ವಿಯಲ್ಲಿ ನಾವು ಗೆಲ್ಲಿಸ್ತೀವಿ, ಆ ಮುಖಾಂತರ ರವಿಚಂದ್ರನ್ ಅವರಿಗೆ ಒಂದು ಗೌರವವನ್ನು ಕೊಡ್ತೀವಿ ಅಂತ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಅಭಿಮಾನಿಗಳು ಇದ್ರ ಬಗ್ಗೆ ಹೇಳ್ತಾ ಇರೋದೇನು? ಇದು ಸಾಧ್ಯ ಇದೆಯಾ? ಬಿಡುಗಡೆ ಮಾಡಬಹುದಾ? ಯಾಕೆ ಬಿಡುಗಡೆ ಮಾಡಬೇಕು? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ. ಶಾಂತಿ ಕ್ರಾಂತಿ ಆ ಸಮಯದಲ್ಲಿ 10 ಕೋಟಿಗೂ ಅಧಿಕ ಬಜೆಟನ್ನು ಹಾಕಿ ನಿರ್ದೇಶನ, ನಿರ್ಮಾಣ, ಅದರ ಜೊತೆಗೆ ನಟನೆ ರವಿಚಂದ್ರನ್ ಅವರದಿತ್ತು. ಆ ಮುಖಾಂತರ ಸಿನಿಮಾವನ್ನು ಮಾಡಿ ಒಂದು ಸಾಹಸವನ್ನು ಮಾಡೋದಕ್ಕೆ ಇದೊಂದು ವೇದಿಕೆ ಆಗಿತ್ತು. ಅದರಲ್ಲಿರುವಂತಹ ಸಾಂಗ್ಗಳು, ಅದು ಮಧ್ಯರಾತ್ರಿಯಲ್ಲಿ ಆಗಿರ್ಬೋದು, ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಹಾಡುಗಳು ಇವತ್ತಿನ ತನಕವೂ ಕೂಡ ಜನಮಾನಸದಲ್ಲಿ ನೆಲೆಯೂರಿರುವಂಥ ಹಾಡುಗಳಿವೆಲ್ಲ. ಒಂದು ಕಥಾಹಂದರವನ್ನು ಇಟ್ಕೊಂಡು, ಅಕ್ರಮ ಅಂಗಾಂಗ ಕಳ್ಳ ಸಾಗಾಣೆ ದಂಧೆಯ ವಿಚಾರವನ್ನು ಇಟ್ಕೊಂಡು ಅದರ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಕಥೆಯನ್ನು ತಿಳಿಪಡಿಸುವಂತಹ ಅದ್ಭುತವಾದಂತಹ ಸಿನಿಮಾ ಇದು. 4 ಭಾಷೆಗಳಲ್ಲಿ ಇದನ್ನು ಏಕಕಾಲದಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು. ಭಾಷೆಗೆ ತಕ್ಕಂತೆ ನಾಯಕರುಗಳು ಕೂಡ ಬದಲಾಗಿದ್ದಂತಹ ಒಂದು ವಿಶೇಷವಾದಂತಹ ಚಿತ್ರ ಇದು. ಆ ಚಿತ್ರದ ರಿಲೀಸ್ಗಾಗಿ ಇದೀಗ ದೊಡ್ಡ ಮಟ್ಟದ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಆ ಮುಖಾಂತರ 35 ವರ್ಷಗಳ ಬಳಿಕ ಇಂಥದ್ದೊಂದು ಶಾಂತಿ ಕ್ರಾಂತಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರೋದು. ಅಂದರೆ ಈ ಅಕ್ರಮ ಅಂಗಾಂಗ ಕಳ್ಳ ಸಾಗಾಣೆಯ ವಿರುದ್ಧ ಮೊದಲು ಶಾಂತಿಯುತ, ನಂತರ ಕ್ರಾಂತಿಯ ಮುಖಾಂತರ ಹೋರಾಟ ಮಾಡಿದಂಥ ಒಂದು ಕಥಾ ಹಂದರ ಇರುವಂತಹ ಒಂದು ಸಿನಿಮಾವಿದು. ಇದರ ಜೊತೆಗೆ ಕೇಕ್ ಮೇಲೆಯೂ ಕೂಡ ರೊಮ್ಯಾನ್ಸ್ ಮಾಡಬಹುದು ಎನ್ನುವಂತಹ ಒಂದು ತೋರಿಸಿಕೊಟ್ಟಿದ್ದು, ಅದನ್ನೆಲ್ಲವನ್ನು ಕೂಡ ಅದರಲ್ಲಿ ಚಿತ್ರೀಕರಿಸಲಾಗಿತ್ತು. ಇದೀಗ ಆ ಸಿನಿಮಾವನ್ನು ನಾವು ನೋಡ್ತೀವಿ ಅಂತ ಅನೇಕ ಜನ ಅಭಿಮಾನಿಗಳು, ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬರ್ತಿದೆ. ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬರ್ತಿದೆ. ಕಾಲು ದಾರಿಯಲ್ಲಿ ನಿಂತ ನೀರಲ್ಲಿ ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ. ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ. ನಿನ್ನ ನಗುವಿನ ವಿಷಯ ಹಾಕಮ್ಮ, ನೀನು ನಕ್ಕರೆ ಮೃಷ್ಟಾನ್ನ ಬೇಡಮ್ಮ. ಅಬು ಕಾಹುಕುಂ ಈ ಕಳ್ಳರ ನೋಡಮ್ಮ, ಬಾಯ್ ತೆರೆಯೇ ಸೇಸಮ್ಮ.
ರಾತ್ರಿಯಲ್ಲಿ ಜಾರಿ ಬಿದ್ದ ಚಂದಿರನ ತುಂಡೆ, ಚಂದಿರನ ತುಂಡೆ, ಚಂದಿರನ ತುಂಡೆ. ಎಸ್, ಶಾಂತಿ ಕ್ರಾಂತಿ ಈ ಸಿನಿಮಾದ ರಿಲೀಸ್ಗಾಗಿ ದೊಡ್ಡ ಮಟ್ಟದ ಒತ್ತಡಗಳು ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಇಂಥದ್ದೊಂದು ಬೇಡಿಕೆಗಳು ಸದ್ಯ ಕೇಳಿ ಬರ್ತಾ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನ ಮಾತನಾಡಿದ್ದಾರೆ. ರವಿಚಂದ್ರನ್ ಮಾತನಾಡಿದ್ದಾರೆ, ಮಾಸ್ಟರ್ ಆನಂದ್ ಕೂಡ ಮಾತನಾಡಿದ್ದಾರೆ. ಅವರೆಲ್ಲ ಏನು ಹೇಳಿದ್ರು ಒಂದ್ಸರಿ ನೋಡೋಣ. ಸಿನಿಮಾ ಸೋತೆ ಅಂತ ನೀವೇನಾದ್ರೆ ನಾನು ಬೇಜಾರು ಮಾಡ್ಕೊಂಡಿದ್ದೆ ಅನ್ಕೊಂಡ್ರೆ ಖಂಡಿತ ಸುಳ್ಳು. ನಿಮಗೆ ನಾನು ಮೆಚ್ಚಿಸ್ಲಿಲ್ವ ಅಂತ ಬೇಜಾರಾಗಿದ್ದೇನೆ. ನನ್ನ ಪಿಕ್ಚರ್ಗೆ ನೀವು ನುಗ್ಗಿ ಅಭ್ಯಾಸ ನಿಮಗೆ. ಮತ್ತೆ ವಾಪಸ್ ನೀವು ನನ್ನ ಸಿನಿಮಾ ನೋಡಕ್ಕೆ ನುಗ್ಗುತ್ತೀರಾ, ಆ ದಿವಸ ಬರುತ್ತೆ, ಆ ಕೆಲಸ ಮಾಡೇ ಮಾಡ್ತೀನಿ ನಾನು. ಇದು ನಾನು ನಿಮಗೆ ಕೂಡ ಮಾತು. ಕನ್ನಡದ ಮಾರುಕಟ್ಟೆ ಇಷ್ಟಿದೆ, ಅದರ ಯೋಗ್ಯತೆ ಇದು ಇಷ್ಟಿದೆ, ಇಷ್ಟು ಬಂಡವಾಳ ಹಾಕಿದ್ರೆ ಇಷ್ಟನ್ನು ತೆಗಿಬೋದು ಅಂತ ತೋರಿಸ್ಕೊಟ್ಟಂತ ಏಕೈಕ ವ್ಯಕ್ತಿ ಅಂತಂದ್ರೆ ಒಬ್ಬ ಶ್ರೇಷ್ಠ ನಿರ್ಮಾಪಕ, ನಿರ್ದೇಶಕ, ಒಬ್ಬ ನಾಯಕ ನಟ ಅಂದ್ರೆ ರವಿಚಂದ್ರನ್ ಅಂತ. ಯಾಕಂದ್ರೆ ಶಾಂತಿ ಕ್ರಾಂತಿ ಅನ್ನೋ ಒಂದು ಮಹಾ ಸಿನಿಮಾನ ಹೌ ಟು ಮೇಕ್ ಶಾಂತಿ ಕ್ರಾಂತಿ ಅಂತ ಒಂದು ಪಿಕ್ಚರ್ ಮಾಡ್ಬಿಟ್ಟಿದ್ರೆ ಈ ಪಿಕ್ಚರ್ಗಿಂತ ಅದೇ ಚೆನ್ನಾಗಿ ಹೋಗಿರುತ್ತೆ. ಹೌದು, ಮಕ್ಕಳಿಗೆ ಹಾಲಿನ ಟ್ಯಾಂಕರ್ ತರಿಸ್ತಾ ಇದ್ರು. ಹಾಲಿನ ಟ್ಯಾಂಕರ್ ಯಾವ ಕನ್ನಡ ಸಿನಿಮಾದಲ್ಲಿ ತರಿಸಿದ್ದಾರೆ? ಯಾರು ತರಿಸಿದ್ದಾರೆ? There is an older Kannada movie that you would like to remake. I know you don't like to do remakes, but if there is an older Kannada movie that you would like to remake, which one would it be? One is, I think, Accident from Shankar Nagaraj, and another film which didn't work then quite well is Shanti Kranti, but that was an effort which probably Ravichandran sir made it then, and he went pan India right then. ಶಾಂತಿ ಕ್ರಾಂತಿ ಪಾಪ ನಮ್ದು ಫಸ್ಟ್ ಕನ್ನಡ ರೀಟ್ ಆಯಿತು. ನಾನು ಶಾಂತಿ ರೋಲ್ ಮಾಡ್ತಾ ಇದ್ದೆ, ರವಿಚಂದ್ರನ್ ಕ್ರಾಂತಿ ರೋಲ್ ಮಾಡೋದು. ಅದಾದ್ಮೇಲೆ ಅದೇ ಶಾಂತಿ ರಜನಿಕಾಂತ್ ಬರೋರು, ರವಿಚಂದ್ರನ್ ಈ ಕಡೆ ಶಾಂತಿ ರೋಲ್ ಅವ್ರು ಬರೋರು, ರಜನಿಕಾಂತ್ ಕ್ರಾಂತಿ ರೋಲ್ ಮಾಡೋರು, ನಾಗಾರ್ಜುನ್ ಬರೋರು, ರಜನಿಕಾಂತ್ ಜಾಗ ಅವ್ರು ಮಾಡೋರು, ರವಿಚಂದ್ರನ್ ನನ್ನ ರೋಲ್ ಮಾಡೋರು. ಆಗ ಒಂದೊಂದು ಶಾಟನ್ನು 4 ವರ್ಷ ತೆಗಿತಾ ಇದ್ದೀವಿ. ಹೀರೋಸೇ ಬೇರೆ ಆಗೋರು. ವರ್ಷಗಳು ಎಷ್ಟು ದಿನ ಶೂಟ್ ಮಾಡಿ ರವಿಚಂದ್ರನ್ ಮಾಡ್ತಾನೆ ಇರೋರು, ಮಾಡ್ತಾನೆ ಏನೋ ಇಷ್ಟ ಆಗ್ತಿರಲಿಲ್ಲ, ಮತ್ತೆ ಅದನ್ನೇ ಮಾಡೋರು, ಮತ್ತೆ ಸೆಟ್ ಹಾಕೋರು. ಕಳೆದ 2-3 ದಿವಸದಿಂದ ನನಗೆ ಶಾಂತಿ ಕ್ರಾಂತಿ ಚಿತ್ರದ ಹಾಡುಗಳು ಟ್ಯಾಗ್ ಆಗ್ತಾ ಇದೆ. ಇದರ ರಿಲೀಸ್ ಆಗಬೇಕು, ನೀವೊಂದು ವಿಡಿಯೋ ಮಾಡಿ ಸಪೋರ್ಟ್ ಮಾಡಿ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸಪೋರ್ಟ್ ಮಾಡಬೇಕು ಅಂತ ನೀವು ಕೇಳಬೇಕಾ? ಅದು ನಮ್ಮ ಕರ್ತವ್ಯ, ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಬಾಲ್ಯದಲ್ಲಿ ನಾವು ಬೆಳೀತಾ ಇರ್ತಕ್ಕಂಥ ಏಜಲ್ಲಿ ಇದ್ದಾಗ ಮಾಡಿದಂಥ ಸಿನಿಮಾ ನಮ್ಮ ಸಿಹಿ ನೆನಪುಗಳನ್ನ ಮತ್ತೆ ಅದು ಕೊಡುತ್ತೆ ಅಂತಂದ್ರೆ ನಾವು ಮಾಡಲ್ವಾ? 100% ಮಾಡ್ತೀವಿ. ಬಟ್ ಅಫಿಷಿಯಲಿನೂ ಆ ಕಡೆಯಿಂದನೂ ಬರಬೇಕಲ್ವಾ, ನಮ್ಮ ಕ್ರೇಜಿ ಸ್ಟಾರ್ ಅವ್ರ ಕಡೆಯಿಂದ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಬಟ್ ಎನಿವೆ, ನೀವೆಲ್ಲರೂ ನನಗೆ ಟ್ಯಾಗ್ ಮಾಡ್ತಾರ ಹಾಗೆ ಇನ್ನೊಬ್ರಿಗೂ ನೀವು ಟ್ಯಾಗ್ ಮಾಡಲೇಬೇಕು. ಅದು ದೊಡ್ಡ ದೊಡ್ಡ ಹೀರೋಯಿನ್ಸ್ಗಲ್ಲ, ನನ್ನ ಏಜಲ್ಲಿ ನಂತರನೇ ಇನ್ನೊಬ್ರು ಆಕ್ಟ್ ಮಾಡಿದಂತಹ ಕಮಲಿ, ಯಾರೇ ನೀನು ಚೆಲುವೆ ಚಿತ್ರದ ಹೀರೋಯಿನ್ ಕಮಲಿ ಏನಿದ್ದಾರೆ, ಅವರು ಅದೇ ಸಾಂಗ್ ಅಲ್ಲಿ, ನೀವು ನಾನು ಡೈಲಿ ಟ್ಯಾಗ್ ಮಾಡ್ತಿರೋ ಆ ಸಾಂಗ್ ಅಲ್ಲಿ ಇದ್ದಾರೆ. ಫಸ್ಟ್ ಲೈನಲ್ಲೇ ಬರ್ತಾರೆ, ಬರೀ ಬೆತ್ತಲೆ ಜನರ ನಡುವೆ ಬಟ್ಟೆ ತೊಟ್ಟರೆ ಮನ್ನಣೆ ಇಲ್ಲ. ಅದ್ ಯಾರು ಅನ್ಕೊಂಡಿದ್ದೀರಾ? ಕಮಲಿ ಅವರೇನೆ. ಸಂಗೀತ ಅವರು ಈಗ ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ಹೀರೋಯಿನ್ ಆಗಿ ಅಚೀವ್ ಎಲ್ಲ ಮಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದ್ರ ಜೊತೆ ಏನು ಅಂತಂದ್ರೆ, ಆಕೆ ಅವಾಗ್ಲೇನೆ ಶಾಂತಿ ಕ್ರಾಂತಿ ಮಾಡೋವಾಗ್ಲೇ ರವಿ ಸರ್ ಹತ್ರ ಹೋಗ್ಬಿಟ್ಟು ನನ್ನ ಹೀರೋಯಿನ್ ಮಾಡಲ್ವಾ ನೀವು ಅಂತ ಕೇಳಿದ್ಲು. ಅದಕ್ಕೆ ರವಿ ಸರ್ ಏನ್ ಹೇಳಿದ್ರೆ ಗೊತ್ತಾ, ನಿನಗೆ ಎಷ್ಟೇ ವಯಸ್ಸು ಇವಾಗ? 8 ವರ್ಷ, ಇನ್ 8 ವರ್ಷ ಬಿಟ್ಟು ಬಾ ಹೀರೋಯಿನ್ ಮಾಡ್ತೀನಿ ಅಂತ. ನೋಡಿ ಆ ಮಾತು ಎಷ್ಟು ನಿಜ ಅಂತಂದ್ರೆ, ಶಾಂತಿ ಕ್ರಾಂತಿ 1991 ಆಗುತ್ತೆ, ಯಾರ ನೀನು ಚೆಲುವೆ 1998 ಆಗುತ್ತೆ. ಅಲ್ಲಿಂದ 8 ವರ್ಷಕ್ಕೆ ಅಂದ್ರೆ ಶಿ ವಾಸ್ ಅರೌಂಡ್ 16, 17, 18 ಅಂತ ಅನ್ಕೋತೀನಿ ನಾನು ಯಾರ ನೀನು ಚೆಲುವೆ ಮಾಡೋವಾಗ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಸೊ ಆಲ್ ದಿ ಬೆಸ್ಟ್ ಟು ಶಾಂತಿ ಕ್ರಾಂತಿ ರಿಲೀಸ್. ಲವ್ ಯು ಆಲ್. ಎಸ್,
ಇದೇ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗೋಣ. ಅನೇಕ ಜನ ರವಿಚಂದ್ರನ್ ಅಭಿಮಾನಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸಂತೋಷ್ ಅವರಿದ್ದಾರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಪ್ರಭಾಕರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಮೂರ್ತಿ ಸರ್ ನಮ್ಮ ಜೊತೆ ಇದ್ದಾರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ್ ಅವರೇ, 35 ವರ್ಷಗಳ ಹಿಂದಿನ ಸಿನಿಮಾ 2026ರಲ್ಲಿ ರಿಲೀಸ್ ಆಗಬೇಕು ಅನ್ನುವಂಥ ಒಂದು ಬೇಡಿಕೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಯಾಕೆ ಹೀಗೆ ಪ್ರಸ್ತುತ? ಈಗ ಏನಂತೆ ಮೊದಲನೇದಾಗಿ ನಾನು ನಮ್ಮ ರವಿ ಸರ್ಗೆ ನಮಸ್ಕಾರ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಮಾಹಿತಿ ಇಲ್ಲದೇನೆ ನಾವು ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅದರಿಂದ ಅವ್ರಿಗೊಂದು ನಮಸ್ಕಾರ ಹೇಳ್ಬಿಟ್ಟು ಈ ಮಾತು ನಾನು ಶುರು ಮಾಡ್ತೀನಿ. ಈ ಸಿನಿಮಾ ಯಾಕೆ ರಿಲೀಸ್ ಆಗಬೇಕು ಅನ್ನೋದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರೋದು ಪ್ರಶ್ನೆ. ಫ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ತಂದಂತೆ ರವಿ ಸರ್. ಹೌದು, ಮೊದಲನೇದಾಗಿ ಫ್ಯಾನ್ ಇಂಡಿಯಾ ಅಂತ ಯೋಚನೆ ಮಾಡಿದ್ರೆ 91ನಲ್ಲಿ, ಈಗ 91ನಲ್ಲಿ ಅವ್ರು ಯೋಚನೆ ಮಾಡಿರೋದು. ನಮ್ಗೆ ಅವಾಗ ಏನು ಏಜ್ ಎಷ್ಟಿರಬೇಕು, 8 ವರ್ಷ ಇರಬೇಕು. 8 ವರ್ಷ ಇರೋ ಟೈಮಲ್ಲಿ ಫ್ಯಾನ್ ಇಂಡಿಯಾ ತಂದಿದ್ದಾರೆ. ಆವಾಗೇನೆ ಈಗಿನ ಕಾಲಕ್ಕೆ ಆವಾಗೆ 10 ಕೋಟಿ ಹಾಕಿ ಬಜೆಟ್ ಹಾಕಿ ಮಾಡಿರುವಂಥ ಸಿನಿಮಾ. ಈಗ ಜನಗಳಿಗೆ ಅದು ರೀಚ್ ಆಗಿದೆ. ಆವಾಗ ಮಾಡಿರೋ ಸಿನಿಮಾ ಈಗ ಜನಗಳಿಗೆ ತಲುಪಿದೆ. ಆವಾಗ ಹೇಳಿದ್ರು ರವಿ ಸರ್ ಏನಂತ ಹೇಳಿದ್ರು, ಈ ಸಿನಿಮಾ ನಾನು ಗೆಲ್ತೀನಿ ಅಂತ ಆವಾಗ ಮಾಡಿಬಿಟ್ಟಂಥ ಸಿನಿಮಾ. ಆದರೆ ಆವಾಗ ಜನ ಸೋಷಿಯಲ್ ಮೀಡಿಯಾ ಇಲ್ಲದೆ ಸೋಲಿಸಿದ್ರು. ಈವಾಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲರೂ ಆ ಸಿನಿಮಾ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ, ವಾಲಂಟ್ರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಮೇನ್ ಥಿಂಗ್ ಯಾರೂ ಹೋಗ್ಬಿಟ್ಟು ಈ ಶಾಂತಿ ಕ್ರಾಂತಿ ನೋಡ್ರಿ ರಿಲೀಸ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. 35 ವರ್ಷದ ನಂತರ ಬಂದಿರೋ ಸಿನಿಮಾನ ವಾಲಂಟ್ರಿಯಾಗಿ ಫಸ್ಟ್ ಟೈಮು ಫ್ಯಾನ್ ಇಂಡಿಯಾ ಮಾಡಿದ್ರು ರವಿ ಸಾರೇ ಫಸ್ಟ್ ಟೈಮು. ಹೌದು. ಆಮೇಲೆ ರಿಲೀಸ್ ಮಾಡ್ರಿ ಅಂತ ಪ್ರಚಾರ ಮಾಡ್ತಾ ಇರೋದು ಫ್ಯಾನ್ಸು. ಅಂದರೆ ಎಲ್ಲ ಫ್ಯಾನ್ಸ್ಗಳು, ರವಿ ಸಾರ್ ಫ್ಯಾನ್ಸ್ಗಳು ಒಬ್ಬರು ಇಲ್ಲ ಅಲ್ಲಿ. ಎಲ್ಲ ಸಿನಿಮಾ ಆ್ಯಕ್ಟ್ರು ಫ್ಯಾನ್ಸ್ಗಳು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ರವಿ ಸರ್ಗೆ ಸಿಕ್ಕಿರೋ ಜಯ. ಇದು ಒಂದನೇದಾಗಿ ರವಿ ಸರ್ಗೆ ಸಿಕ್ಕಿರೋ ಜಯ. ಇದು ಅಂದ್ರೆ ಅವತ್ತು ಸೋತ್ರು ಕೂಡ ಇವತ್ತು ಅವರನ್ನು ಗೆಲ್ಸ್ತೀವಿ. ಯಾಕಂದ್ರೆ ಸುಮಾರು ಜನಕ್ಕೆ ಗೊತ್ತಿರಲಿಲ್ವಲ್ಲ ಸರ್ ಈ ಸಿನಿಮಾ ಏನನ್ನೋದೇ ತಿಳ್ಕೊಂಡಿರಲಿಲ್ಲ ಸುಮಾರು ಜನ. ಆವಾಗ ಏನಂದ್ರೆ ಮೀಡಿಯಾ ಇರಲಿಲ್ಲ, ಮಾಮೂಲಿಯಾಗಿ ರಿಲೀಸ್ ಮಾಡಿದ್ರು ಸರ್. ಈಗೇನಾಯಿತು, ಮೀಡಿಯಾಗೆ ಬಂದೈತೆ ಫ್ಯಾನ್ ಇಂಡಿಯಾ ಅಂದ್ರೆ ಏನಂದ್ರೆ ಡಬ್ಬಿಂಗ್ ಮಾಡೋದು ಒಂದು ಕಾನ್ಸೆಪ್ಟ್ ಇಟ್ಕೊಬಿಟ್ಟವ್ರು. ಈಗ ವಾಯ್ಸ್ ಡಬ್ ಮಾಡೋದು. ಆವಾಗ ರಜನಿಕಾಂತ್ನ, ನಾಗಾರ್ಜುನ್ನ, ರವಿ ಸಾರು, ಆಮೇಲೆ ಎಲ್ಲರನ್ನು ಫ್ಯಾನ್ ಇಂಡಿಯಾ ಒಂದೇ ಟೇಕಲ್ಲಿ, ಅದು ನೆಗೆಟಿವ್ ಅಲ್ಲಿ ಶೂಟ್ ಮಾಡಿರೋದು ಅವರು. ಅಂದ್ರೆ ಕನ್ನಡದಲ್ಲಿ ರವಿಚಂದ್ರನ್, ತೆಲುಗಲ್ಲಿ ನಾಗಾರ್ಜುನ್ ಅವರು, ತಮಿಳು ಹಿಂದಿಲಿ ರಜನಿಕಾಂತ್ ಅವರು, ಹಿಂದಿಲೂ ರಜನಿಕಾಂತ್. ಹೌದು, ಒಂದೇ ಟೇಕಲ್ಲಿ. ನಟ್ಟಕ್ಕೂ ಅವರು ನಲ್ಲವನ್ ಅಂತ ತಮಿಳಲ್ಲಿ ಮಾಡೋದು. ಹೌದು. ಈ ಥರ ಮಾಡೋಕ್ಕೆ ಯಾರಿಗೆ ಧೈರ್ಯ ಬರುತ್ತೆ ಸರ್? ಆ ಟೈಮಲ್ಲಿ 10 ಕೋಟಿ, ಆವಾಗ ಸಿನಿಮಾಗಳು ಎಷ್ಟು ಬರ್ತಾ ಇದೋ, ಏನಾರು 1 ಕೋಟಿ 2 ಕೋಟಿ ಹಾಕೋದೇ ಹೆಚ್ಚಿತ್ತು. ಆ ಟೈಮಲ್ಲಿ 10 ಕೋಟಿ ಹಾಕಿದ್ದಾರೆ ಅಂದರೆ ಸಿನಿಮಾ ರಣಧೀರ, ಪ್ರೇಮಲೋಕ ಹಿಟ್ಟಾಗಿತ್ತು. ಆ ದುಡ್ಡೆಲ್ಲ ತಂದು ಇಲ್ಲಿಗೆ ಹಾಕಿದ್ರು ಶಾಂತಿ ಕ್ರಾಂತಿಗೆ. ಆವಾಗ ಜನ ಗೆಲ್ಸ್ಬಿಟ್ಟಿದ್ರೆ ರವಿ ಸರ್ ಥರ ಈ ಥರ ಶಾಂತಿ ಕ್ರಾಂತಿಗಳು ಎಷ್ಟೋ ಸಿನಿಮಾ ನೋಡ್ಬೋದಾಯ್ತು. ಆದರೆ ಸೋಲಿಸಿದ್ರು. ಆದರೂ ಅವರು ಕುಗ್ಗಿಲ್ಲ. ಹಿಂದೆನೇ ರಾಮಾಚಾರಿ ಅಂತ ಮಾಡಿಬಿಟ್ರು. ಹಿಂದೆನೆ ಬ್ಯಾಕ್ಟ್ರಿ ಬ್ರಹ್ಮಚಾರಿ ಬಂತು. ಆವಾಗಿಂದ ಗೆದ್ಕೊಂಡೇ ಬಂದಿದ್ದಾರೆ. ಆಯ್ತಾ, ಸೋಲಿಸ್ತಾರೆ, ಗೆಲ್ಸ್ತಾರೆ. ಆಯ್ತಾ, ಇದೇ ನಡ್ಕೊಂಡು ಬಂದಿದೆ. ಆದ್ರಿಂದ ಶಾಂತಿ ಕ್ರಾಂತಿ ಈಗ ರಿಲೀಸ್ ಆಗಬೇಕು. ಅಣ್ಣನ್ ನಾವು ಕೇಳ್ಕೊಂತೀವಿ. ಆಯ್ತಾ, ರಿಲೀಸ್ ಮಾಡೋಣ ಅಂತಾನೆ ಕೇಳ್ಕೊತೀವಿ. ಎಲ್ಲ ಅಭಿಮಾನಿ ಪರವಾಗಿ ನಾವು ಕೇಳ್ಕೊಂತೀವಿ, ರಿಲೀಸ್ ಮಾಡ್ರಿ ಅಂತ. ಆಗ್ಲಿ ಅಂತ. ಕರೆಕ್ಟ್ ಸರ್, ಬರ್ತೀನಿ. ಪ್ರಭಾಕರ್ ಸರ್, ರವಿಚಂದ್ರನ್ ಅವರ ಮಗ ಏನೋ ಇದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಆಗಬೇಕು ಅಂತ ಏನೋ ಮಾತನಾಡಿದ್ದಾರೆ ಅಂತ. ಸರ್, ಮೊದಲನೇದಾಗಿ ಇಡೀ ಕರ್ನಾಟಕದ ಜನತೆ ಇರಲಿ ಕರುನಾಡ ಕನಸುಗ ಇನ್ನಿತರ ನಟರ ಅಭಿಮಾನಿಗಳು, ಅಪ್ಪು ಫ್ಯಾನ್ಸ್ ಆಗ್ಬೋದು, ಸುದೀಪ್ ಫ್ಯಾನ್ಸ್ ಆಗ್ಬೋದು, ದರ್ಶನ್ ಫ್ಯಾನ್ಸ್ಗಳಾಗ್ಬೋದು, ಶಿವಣ್ಣ ಫ್ಯಾನ್ಸ್ ಆಗ್ಬೋದು, ಯಶ್ ಫ್ಯಾನ್ಸ್ ಆಗ್ಬೋದು, ಎಲ್ಲ ನಟರ ಅಭಿಮಾನಿಗಳು ಕೂಡ ಇದಕ್ಕೆ ಶೇರ್ ಮಾಡಿ ಸ್ವಂತ ಇನ್ಸ್ಟಾಗ್ರಾಮಲ್ಲಿ ಅವರು ಓನ್ ಆಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲ ಇದನ್ನ ಟ್ರೆಂಡ್ ಮಾಡಿದ್ದಾರೆ. ಅವ್ರಿಗೆ ಫಸ್ಟ್ ಕೃತಜ್ಞತೆ ಸಲ್ಲಿಸ್ತೀನಿ. ಎರಡನೇದು ನಮ್ಮ ರವಿ ಸರ್ ಬಂದಿದ್ದೇನೆ 1991 ಅಂದಾಗ, ಆಗ ಫಿಲಮ್ ರಿಲೀಸ್ ಆದಾಗ ನನಗೆ 6 ವರ್ಷ, ನಮಗೆ 6 ವರ್ಷ. ಅವಾಗೆಲ್ಲ ನೋಡಿದ್ದಾರೆ ಅಂದ್ರೆ ನಾವು ಯಾರು ನೋಡಿಲ್ಲ. ಇವತ್ತು ನಾನು 40 ವರ್ಷ ಅಂದರೆ 6 ವರ್ಷ ಆದಮೇಲೆ ನಾನು ಅವ್ರ ಮನೇಲಿ ಇದ್ದೀನಿ. ಅವ್ರ ಮಕ್ಕಳು, ಒಡನಾಟಗಳು, ಮತ್ತು ಮನೋರಂಜನೆ, ವಿಕ್ರಮ್ ರವಿಚಂದ್ರ ಜೊತೆ ಸ್ನೇಹ ವರ್ಗದಲ್ಲಿ ಇದ್ದೀವಿ. ಅವ್ರನ್ನ ನಮ್ಮ ಫ್ರೆಂಡ್ಸ್ ಥರ ನೋಡ್ತಾರೆ, ತಮ್ಮದಿರ ಥರ ನೋಡ್ತಾರೆ. ಅಂದರೆ ಆ ಬಾಂಧವ್ಯ ನಾವು ಅವ್ರ ಗಟ್ಟಿತನ ಉಳಿಸ್ಕೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ರವಿ ಸರ್ ಅಪ್ಪಟ ಅಭಿಮಾನಿ. ನಮಗೂ ಏನಂದರೆ ಸರ್, ಟ್ರೆಂಡ್ ರಿಲೀಸ್ಗೆ ಫಸ್ಟ್ ಟೈಮ್ ನಮಗೆ ಗೊತ್ತಿರೋ ಮಟ್ಟಿಗೆ ಇವತ್ತಿನ ತನಕ ಕನ್ನಡ ಇಂಡಸ್ಟ್ರೀಲಿ ಶಾಂತಿ ಕ್ರಾಂತಿಗೆ ಬಂದಿರೋಷ್ಟು ಕ್ರೇಜ್ ಇನ್ಯಾವುದಕ್ಕೂ ಬಂದಿಲ್ಲ ಸರ್. ಆನೆಸ್ಟ್ಲಿ ಹೇಳ್ತೀನಿ, ನಾನು ರವಿಚಂದ್ರನ್ ಅಭಿಮಾನಿ ಅಂತ ಹೇಳ್ತಾ ಇಲ್ಲ, ಆನೆಸ್ಟ್ಲಿ ಹೇಳ್ತೀನಿ. ಒಬ್ಬರು ತರಕಾರಿ ಮಾರೋರು ಇರ್ಬೋದು, ಒಬ್ಬರು ಮೂಟೆ ಹೊರೋರು ಇರ್ಬೋದು, ಒಬ್ಬರು ರೈತರು ಇರ್ಬೋದು, ಗೃಹಿಣಿ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು, ಟೀಚರ್ಸ್ಗಳು, ಬ್ಯಾಂಕ್ ಸಿಬ್ಬಂದಿ ಇರ್ಬೋದು, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವರಾಗ್ಬೋದು, ಎಲ್ಲ ಪ್ರತಿಯೊಬ್ಬರು ರವಿಚಂದ್ರ ಶಾಂತಿ ಕ್ರಾಂತಿ ಗೆಲ್ಲಬೇಕು. ಅವ್ರಿಗೆಲ್ಲ ಏನು, ರವಿಚಂದ್ರನ್ ಸೋತ್ಬಿಟ್ಟವ್ರೆ, ಶಾಂತಿ ಕ್ರಾಂತಿ ಗೆಲ್ಲಿಸ್ಬೇಕು. ಆ ಸಿನಿಮಾದಲ್ಲಿ ಸೋತಿದ್ದಾರೆ, ಇಲ್ಲಿ ಗೆಲ್ಲಬೇಕು. ವಾಲಂಟ್ರಿಯಾಗಿ ಸರ್ ಈ ರೇಂಜು, ಈ ಕ್ರೇಜ್ ಹುಟ್ಟುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಸ್ವತಃ ರವಿಚಂದ್ರನ್ ಅಭಿಮಾನಿಗಳೆಲ್ಲ ರವಿ ಸರ್ಗೆ ಗೊತ್ತಿರಲಿಲ್ಲ ಈ ರೇಂಜ್ಗೆ 35 ವರ್ಷ ಆದಮೇಲೆ ಇದನ್ನ ಈ ಥರ ತೊಳ್ಕೊತಾರೆ ಅಂತ. ಅಂದರೆ ಅವತ್ತು ಅವ್ರು ಮಾಡಿದ ಕತೆ ಗಟ್ಟಿತನ ಇವತ್ತು 2026 ಈ ಸಮಾಜದಲ್ಲಿ ಏನು ನಡೀತಾ ಇದೆ ಇದು ಅವ್ರಿಗೆ ಈಗ ಗೊತ್ತಾಗ್ತಿದೆ.
ಇವತ್ತಿನ ಜನ್ರೇಷನ್ ಅವ್ರಿಗೆ ಓ ಇದು ಅವತ್ತು ಕಾಲದಲ್ಲೇ ತೋರಿಸ್ಬಿಟ್ಟಾರಪ್ಪ ರವಿಚಂದ್ರನ್ 1991 ಇಸ್ವಿಲಿ. ಇವಾಗ 2026ರಲ್ಲಿ ಏನು ನಡೀತಾ ಇದೆ ಪ್ರಪಂಚ, ರಾಜಕೀಯ, ಜಂಜಾಟ, ಡ್ರಗ್ಸು, ರೇಪು, ಮತ್ತೆ ಮಕ್ಳುಗಳದ ಅಂಗಾಂಗಗಳನ್ನ ಇದು ಮಾಡೋದು, ಕದಿಯೋದು, ಹಾಸ್ಪಿಟ್ಲ್ಗಳಲ್ಲಿ ನಡೀತಾ ಇರೋದು ಮಾಫಿಯಾ, ಇದನ್ನೆಲ್ಲ ಅವರು ಒಂದೇ ಫಿಲಮಲ್ಲಿ 1991ರಲ್ಲಿ ತೋರಿಸ್ಬಿಟ್ಟಿದ್ರು ಸರ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಅದಕ್ಕೇನೆ ಅವ್ರನ್ನ ಕ್ರೇಜಿ ಸ್ಟಾರ್ ಅಂತ ಅವತ್ತಿಂದ ಕರೆಯೋದು. ಜೂಹಿ ಚಾವ್ಲಾ, ಖುಷ್ಬು, ರಮೇಶ್ ಅರವಿಂದ್, ನಾಗಾರ್ಜುನ್, ರಜನಿಕಾಂತ್, ದೊಡ್ಡಣ್ಣ, ಮಾಸ್ಟರ್ ಆನಂದ್, ಸಂಗೀತ, ಅನು ಪ್ರಭಾಕರ್, ಸುನೀಲ್, ಇವತ್ತೆಲ್ಲ ಇದ್ದಾರೆ ನಟರುಗಳು. ಹಂಸಲೇಖನ ನೆನ್ಕೋಬೇಕು ಸರ್ ಇದರಲ್ಲಿ. ಹಂಸಲೇಖ ಅವ್ರ ಟ್ರಿಬ್ಯೂಟ್ ತುಂಬಾ ಇದೆ. ಓಕೆ, ಮೇನ್ ಆಗಿ ನಮ್ಮ ಈಶ್ವರಿ ಸಂಸ್ಥೆ ವೀರಸ್ವಾಮಿ ಅವರು ಅವತ್ತು ಹಣ ಇದನ್ನು ಮಾಡಿ ಸಹಾಯ ಮಾಡಿ ನೀನು ಮಾಡು ಮಗನೇ ಅಂತ ರವಿ ಸರ್ ಕೊಟ್ಟಿರೋ ಪ್ರೋತ್ಸಾಹ, ಅವ್ರ ತಂದೆ ಅವ್ರು ಅದನ್ನ ಮಾಡಲೇಬೇಕು ಅನ್ನೋಂಥ ಹಠದಿಂದ ಮಾಡಿ ತೋರಿಸಿದ್ರು. ಶಾಂತಿ ಕ್ರಾಂತಿ, ಬೃಹತ್ ಹಾಕಿರೋ ಸೆಟ್ಟು ಪ್ಯಾಲೇಸಲ್ಲಿ ವರ್ಷಗಟ್ಟಲೆ ಶೂಟಿಂಗು, ಆ ಲ್ಯಾವಿಶು, ಆ ರಿಚ್ನೆಸ್ಸು, ಆ ಕ್ಲಾಸಿಕ್ ಮೂವಿ ಇವತ್ತವ್ರಿಗೆ ಯಾರು ತೆಗಿಯೋಕ್ಕಾಗಲ್ಲ ಬಿಡಿ ಸರ್. ಆನೆಸ್ಟ್ಲಿ ಹೇಳ್ತೀನಿ, ಕಿಂಗ್ ಅಂದ್ರೆ ಕಿಂಗ್. ಅದರಲ್ಲೂ ಮೇಕಿಂಗ್ ವೈಸಲ್ಲಿ ರವಿ ಸರ್ನ ಮೀರ್ಸೋಕ್ಕಾಗಲ್ಲ. ಎಸ್ ಸರ್, ಬರ್ತೀನಿ. ರಾಮೂರ್ತಿ ಸರ್, ಕಥಾಹಂದರದ ಬಗ್ಗೆ ಪ್ರಭಾಕರ್ ಮಾತನಾಡಿದರು. ಇವತ್ತೇನಾಗ್ತಾ ಇದೆ ಅನ್ನುವ ಪರಿಸ್ಥಿತಿಯನ್ನು 35 ವರ್ಷಗಳ ಹಿಂದೆಯೇ ತೋರಿಸೋ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಸಮಾಜಕ್ಕೆ ಅದು ಪೂರಕವಾಗಿದೆ, ಆ ಕಥೆ ಇವತ್ತು ಸಮಾಜಕ್ಕೆ ಅಗತ್ಯವಾಗಿದೆ, ಹೀಗಾಗಿ ರಿಲೀಸ್ ಆಗಬೇಕು ಅಂತ. ಸರ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪಿಕ್ಚರಲ್ಲಿ. ಅವತ್ತಿನ ದಿನ ಎಲ್ಲ ಹುಡುಗರೆಲ್ಲ ಚಿಕ್ಕವರು ಇವತ್ತು ಆ ಕತೆ ನೋಡ್ತಾ ಇದ್ರೆ, ನಾವು ಇವತ್ತು ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಪಿಕ್ಚರ್ ಅದ್ರ ಬಗ್ಗೆ ತೋರಿಸಿದಾಗ, ಟಿವಿಯಲ್ಲಿ ಬಂದಾಗ ತೋರಿಸಿದಾಗ ಈ ಥರ ಇದೆಯಾ ಪಿಕ್ಚರು ಅಂತ ಹೇಳ್ತಾರೆ. ಅದು ನಾವು ನೋಡಿರ್ತೀವಿ, ನಾವು ನೋಡ್ಬಿಟ್ಟು ಸುಮ್ಮನೆ ಹೋಗಿರ್ತೀವಿ. ಇವತ್ತು ಮಕ್ಕಳು ಕೇಳ್ತಾ ಇದ್ದಾರೆ ಈ ಪಿಕ್ಚರೇ. ಒಂದು ಫೈಟ್ ಸೀನಲ್ಲಿ ಶೋರೂಮಲ್ಲಿ ಇದೋಗುತ್ತೆ, ಆ ಸೀನ್ ಹೆಂಗೆ ಅಡ್ಜಸ್ಟ್ ಮಾಡಿದ್ದಾರೆ ಅಂದರೆ ನಿಜ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಮಕ್ಕಳಿಗೂ, ಚಿಕ್ಕ ಮಕ್ಕಳಿಗೂ ಅದು ನೋಡಬೇಕು ಅನ್ನೋ ಒಂದು ಇದಾಗತ್ತೆ. ಆ ರೀತಿ ಪ್ರತಿಯೊಂದು ಅಂತಲ್ಲ, ಮಕ್ಕಳನ್ನ ಅವತ್ತಿನ ದಿನ ಶೂಟಿಂಗಲ್ಲಿ ಬಳಸ್ಕೊಂಡಿದ್ದ ರೀತಿ ಆಗಲಿ, ಅವರು ಖರ್ಚು ಮಾಡಿದ ರೀತಿ ಆಗಲಿ. ನಾನು ಅವತ್ತು MG ರೋಡಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ರಾತ್ರಿ 12 ಗಂಟೆಯಲ್ಲಿ ಶೂಟಿಂಗ್ ಮಾಡೋರು. ನಾಗಾರ್ಜುನ, ನಾನು ಸಿಂಫೋನಿ ಥಿಯೇಟರ್ ಹತ್ರನೇ ವರ್ಕ್ ಮಾಡ್ತಾ ಇದ್ದೆ. ರಾತ್ರಿ ಎಲ್ಲ ಫೈರ್ ಇದರಲ್ಲಿ ನೀರು ಹಾಕಿಸಿ ಶೂಟ್ ಮಾಡೋರು. ಅದು ನೋಡ್ತಾ ಇದ್ದೆ, ನನಗೆ ನಿಂತ್ಕೊಂಡು ನೋಡೋರಿಗೆ ಆಶ್ಚರ್ಯ. ನಾನು ಅದನ್ನ ನೋಡೇ ಅಭಿಮಾನಿ ಆಗಿರೋದು ಆ್ಯಕ್ಚುಲಿ. ಏನಪ್ಪ ಈ ಮನುಷ್ಯ ಇಷ್ಟು ಖರ್ಚು ಮಾಡ್ತಾನೆ ಅಂತ, ನೀರು ಮಳೆ ಸುರಿಸ್ದಂಗೆ ರೋಡ್ ಸುರಿಸಿ ನೆನೆಸ್ತಾರೆ ಅಂದರೆ ನಿನ್ನ ಹೆಂಗೆ ಮಾಡ್ಬೋದು ಅಂತ. ಬರೀ ನಾವು ಪಿಕ್ಚರ್ ನೋಡ್ಬಿಟ್ಟು ಬರೀ ಅಭಿಮಾನಿ ಆಗಿರೋದಕ್ಕಿಂತ ರಿಯಲ್ ಅಲ್ಲಿ ಏನು ಮಾಡ್ತಾ ಇದಾರಲ್ಲ ಅನ್ನೋದು ನೋಡಿದ್ಮೇಲೆ, ಪಿಕ್ಚರ್ ನೋಡಿದ್ಮೇಲೆ ಆ ಸಿನಿಮಾದ ಕೆಲಸ ಹಿಂಗಾಗಿತ್ತು ಅನ್ನೋದು ಕಣ್ಣಾರೆ ನೋಡಿದ್ರಿ. ಹೌದೌದು, ನೋಡಿ ಅಭಿಮಾನಿ. ನಾನು ನೋಡೋದಕ್ಕಿಂತ ನನ್ನ ಜೊತೆಲಿ ಬಂದವರೆಲ್ಲ ಈ ಥರ ಇದೆಯಾರ ರವಿಚಂದ್ರನ್. ಬರೀ ಪಿಕ್ಚರು ಇವತ್ತು ಪ್ರೇಮಲೋಕ, ರಣಧೀರ ನೋಡಿದ ಮಾತ್ರಕ್ಕೆ ಅಭಿಮಾನಿ ಆಗಲಿಲ್ಲ. ಅವರು ಪ್ರತಿಯೊಂದು ಇದರಲ್ಲೂ ನೋಡಿದಾಗ ಅವ್ರು ಒಂದೊಂದು ಪಿಕ್ಚರಲ್ಲಿ ಏನೇನು ಹೇಳ್ತಾರೆ ಅದನ್ನು ತಿಳ್ಕೊಂಡು ಇವತ್ತು ನಾವು ಅಭಿಮಾನಿಯಾಗಿ ಜೊತೆಲೇ ಇದ್ದೀವಿ. ಇವತ್ತಿಂದ ಅಲ್ಲ, ಅವತ್ತಿಂದನೂ ಜೊತೆಲೇ ಇದ್ದೀನಿ ಇವತ್ತು. ಸರ್, ನೀವು ಅದನ್ನೇ ಹೇಳ್ತಾ ಇದ್ದೀರಿ, MG ರೋಡಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಅದನ್ನೆಲ್ಲ ಕಣ್ಣಾರೆ ನೋಡ್ತಾ ಇದ್ದೆ. 2026 ನೀವು 2000 ಇಸ್ವಿಯ ನಂತರ ತಂತ್ರಜ್ಞಾನ ಡೆವಲಪ್ಮೆಂಟ್ ಆಗ್ತಾ ಹೋಯ್ತು. ವರ್ಷದಿಂದ ವರ್ಷಕ್ಕೆ ಎಲ್ಲವೂ ಕೂಡ ಆಗ್ತಾ ಇದೆ. ಬಹುಭಾಷಾ ಸಿನಿಮಾಗಳು ಬರ್ತಾ ಇದೆ, ಎಲ್ಲವೂ ಕೂಡ ಹೌದು. ಬಟ್ ಅವತ್ತಿನ ಸಮಯಕ್ಕೆ ಈ ರೀತಿಯಾಗಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದು ಹೌದು, ಯಾಕೆ ಸೋಲ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತಲ್ವಾ? ಹೌದು ಸರ್, ಸೋಲ್ತು ಅಂದರೆ ಅವತ್ತಿನ ದಿನ ಮಾಧ್ಯಮದಲ್ಲಿ ಬೇರೆ ಬೇರೆ ಇದಾಯಿತು. ಓಕೆ, ಇಂಡಸ್ಟ್ರಿಯಲ್ಲಿ ಸ್ಟ್ರೈಕ್ ಆಯಿತು. ಅವಾಗೇನಾಯಿತು, ಪಿಕ್ಚರು ಸ್ವಲ್ಪ ದಿನ ಗ್ಯಾಪಲ್ಲಿ ನಿಲ್ಲಿಸ್ಬೇಕಾಗಿ ಬಂತು. ತಿರ್ಗಾ ಕಾಲ್ ಶೀಟು ನಾಗಾರ್ಜುನ ಮತ್ತು ಚಿರಂಜೀವಿ ಅವ್ರದ್ದು ಕಾಲ್ ಶೀಟ್ ತೊಗೋಬೇಕಾಗಿತ್ತು. ಅವು ಡಬಲ್ ಕಾಲ್ ಶೀಟ್ ಆಯ್ತಲ್ಲ, ಇದೆಲ್ಲ ಎಕ್ಸಸ್ ಮನಿ ತಾನೆ. ಇವತ್ತು ಹುಡುಗರನ್ನೇ ಆಗಲಿ ಕರ್ಕೊಂಬರ್ಬೇಕಂದ್ರೆ ಒಂದು ಸಲ ಕರ್ಕೊಂಬಂದು ಕಳಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ. ಅಂಥದ್ರಲ್ಲಿ ಒಂದು ಸಲ ನಿಲ್ಸಿರೋ ಫಿಲಿಮ್ನ ತಿರ್ಗಾ ಕರ್ಕೊಂಬಂದು ಶೂಟ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಇವಾಗ ಅವ್ರಿಗೆ ಆಗಲಿ ಕಾಲ್ ಶೀಟ್ ತೊಗೋಬೇಕು, ಫ್ಲೈಟ್ ಟಿಕೆಟ್ ಹಾಕಬೇಕು, ರೂಮ್ ಬುಕ್ ಮಾಡಬೇಕು, ಎಷ್ಟಿದೆ. ಅದೆಲ್ಲ ನೋಡಿದಾಗ ಎಷ್ಟು ಖರ್ಚು ಬರುತ್ತೆ. ಹೌದು, ಇವತ್ತು ನಾನು ಒಂದು ಇಷ್ಟರಲ್ಲಿ ಮಾಡ್ತೀನಿ ಅಂತ ಹೋಗಿರ್ತಾರೆ, ಇದು ಎಕ್ಸಸ್ ಬಂದಾಗ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆದರೂ ಎದೆ ಕುಗ್ಲಿಲ್ಲ, ಮಾಡೇ ಮಾಡ್ತೀನಿ ಅಂತ ಹೇಳಿ ಅವರಪ್ಪ ಬೇಡ ಮಾಡು ಅಂತ ಹೇಳಿದ ಮೇಲೆ ಮಾಡೇ ಮಾಡ್ತೀನಿ ಅಂತ, ಲಾಸ್ ಆಗುತ್ತೆ ಅಂತ ಗೊತ್ತಿದ್ರು ಮಾಡಿದ್ರಲ್ಲ, ಅದಕ್ಕೆ ಧೈರ್ಯಕ್ಕೆ ಮೆಚ್ಚಬೇಕು. ನಿಜವಾಗ್ಲೂ ಇವತ್ತು ಎಷ್ಟೋ ಜನ ಬರ್ತಾರೆ, ಒಂದು ಪಿಕ್ಚರ್ಸ್ ಮಾಡಿ ಸುಟ್ಕೊಂಡ್ಬಿಟ್ರು ಅಂದರೆ ಇನ್ನು ತಿರ್ಗಾ ಬರೋದೇ ಇಲ್ಲ. ಅಲ್ಲಿಂದ ಇವ್ರು ಆ ಥರ ಅಂತಲ್ಲ, ಒಂದು ಸಲ ಸೋತ್ರು ತಿರ್ಗಾ ಮತ್ತೆ ಎದ್ದು ಬರ್ತಾರೆ. ಎಸ್ ಸರ್, ಬರ್ತೀನಿ. ಪ್ರದೀಪ್ ಅವರೇ, ಇದು ರವಿಚಂದ್ರನ್ ಅಭಿಮಾನಿಗಳ ಕೂಗಷ್ಟೇನಾ ಅಥವಾ ಎಲ್ಲ ಆ್ಯಕ್ಟರ್ಗಳ, ಅಂದರೆ ಸಿನಿಮಾವನ್ನು ಯಾರ್ಯಾರು ಇಷ್ಟಪಡ್ತಾರೆ, ಸಿನಿಮಾ ಇಂಡಸ್ಟ್ರಿನ ಯಾರ್ಯಾರು ಇಷ್ಟಪಡ್ತಾರೆ ಅವರೆಲ್ಲರ ಕೂಗಾಗಿದೆ? ಸರ್, ಇದು ರವಿಚಂದ್ರನ್ ಅವ್ರ ಫ್ಯಾನ್ಸ್ಗಳದ್ದು ಅಷ್ಟೇ ಅಂತ ಏನಿಲ್ಲ, ಇಡೀ ಪ್ರಪಂಚದಾದ್ಯಂತ, ಕರ್ನಾಟಕದಲ್ಲೇ ಅಲ್ಲ,
ಹೊರ ದೇಶಗಳಿಂದ ಈ ಶಾಂತಿ ಕ್ರಾಂತಿ ಅಂತ ಏನು ಮಾಡ್ತಾ ಇದ್ದಾರೆ, ಈ ಟ್ರೆಂಡು ಎಲ್ಲೆಡೆ ಶುರು ಆಗ್ಬಿಟ್ಟಿದೆ. ಶಾಂತಿ ಕ್ರಾಂತಿ ರಿಲೀಸ್ ಆಗಲೇಬೇಕು. ಯಾಕೆಂದ್ರೆ 90s ಕಿಡ್ಗಳು ಮೇಯ್ನ್ ಆಗಿ 1990-91 ದಶಕದಲ್ಲಿ ಬಂದಿರುವಂಥ ಈ ಶಾಂತಿ ಕ್ರಾಂತಿ ಅನ್ನೋದೇನಿದೆ, ಅವತ್ತಿನ ಬಜೆಟಲ್ಲಿ ಅಂದರೆ 10 ರಿಂದ 12 ಕೋಟಿ ಹಾಕಿ ಈ ಸಿನಿಮಾನ ಮಾಡಿದ್ದೀನಿ ಅಂತ ಹೇಳ್ತಿದ್ರಲ್ಲ, ಆ ಧೈರ್ಯಕ್ಕೆ ಮೊದಲನೇದಾಗಿ ಇಲ್ಲಿಂದಲೇ ನಮ್ಮ ರಿಜಿಸ್ಟರ್ಗೆ ಹ್ಯಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವತ್ತಿನ ಕಾಲದಲ್ಲಿ 10 ರಿಂದ 12 ಕೋಟಿ ಖರ್ಚು ಮಾಡಿದರೆ ಹತ್ತತ್ರ ಒಂದು 12 ಸಿನಿಮಾನ ಮಾಡ್ಬೋದಾಗಿತ್ತೇನೋ. ಅಂಥ 12 ಸಿನಿಮಾ ಮಾಡೋ ಅಂಥ ಬಜೆಟನ್ನು ಒಂದೇ ಸಿನಿಮಾಗೆ ಹಾಕಿ, ಇಲ್ಲ ನಾನು ಮಾಡಲೇಬೇಕು, ಇದನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ತಗೊಂಡು ನಿಂತ್ಕೊಂಡು ಆ ಸಿನಿಮಾ ಮಾಡಿದ್ದಂಥ ನಮ್ಮ ಕ್ರೇಜಿ ಸ್ಟಾರ್ ಅವರು. ಅವತ್ತಿನ ಇದರಲ್ಲಿ ಏನು ಈ ಸಿನಿಮಾ ಸೋಲ್ತೋ ಅದು ನಮಗೆಲ್ಲ, ಅದು ಬರೀ ರವಿಚಂದ್ರನ್ ಅವ್ರ ಸೋಲಲ್ಲ ಸರ್, ಇದು ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಕನ್ನಡ ಚಿತ್ರರಂಗದ ಸೋಲಿದು. ಕನ್ನಡ ಚಿತ್ರರಂಗದ ಸೋಲು. ಅವತ್ತಿನ ಕಾಲಕ್ಕೇ ಶಾಂತಿ ಕ್ರಾಂತಿ ಅನ್ನೋದೇನಿದೆ ಇದು ಸಕ್ಸಸ್ ಆಗಿತ್ತು ಅಂದಿದ್ರೆ ಇವತ್ತಿನ ಮಟ್ಟಿಗೆ ಅವತ್ತೇ 10-12 ಕೋಟಿ ಸಿನಿಮಾ, ಇವತ್ತು 100 ಕೋಟಿ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅನ್ನೋದು 1990-91 ಶುರುವಾಗಿರೋದು. ಕನ್ನಡ ಚಿತ್ರರಂಗ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಇರೋದು. ಈ ಕಾರಣಕ್ಕಾಗಿ ಬಿಡುಗಡೆ ಆಗಬೇಕು ಅಂತ. ಈ ಕಾರಣಕ್ಕಾಗಿ ಇವಾಗ ಏನು ನಮ್ಮ ಕರ್ನಾಟಕದಾದ್ಯಂತ ಶಾಂತಿ ಕ್ರಾಂತಿ ಅನ್ನೋ ಟ್ರೆಂಡು ಬಿಡುಗಡೆ ಆಗ್ತಾಯಿದೆ. ಈ ಅಭಿಯಾನ ಮತ್ತೆ ತಿರ್ಗಾ ನಮಗೆ ಎಸ್ಪೆಷಲಿ ಈ 90s ಕಿಡ್ ಅನ್ನೋರು ನಾವು ಸರ್, ನಾನು ಯಾಕೆಂದ್ರೆ ನಾನು ವಾಲಂಟ್ರಿಯಾಗಿ ಹೇಳೋದು 1991 ನಾನೇ ಹುಟ್ಟಿರಲಿಲ್ಲ ಸರ್. ನನಗೊಂದು ಕ್ರೇಜ್. ನನಗೆ ಒಂದು ಪ್ರಶ್ನೆ ಇದೆ, ಅನೇಕ ಜನ ಕೇಳ್ತಾ ಇದ್ದಾರೆ, ಶಾಂತಿ ಕ್ರಾಂತಿ ರಿಲೀಸ್ ಆದ್ಮೇಲೆ ಆ ಸಿನಿಮಾವನ್ನು ಮೊಬೈಲ್ಗಳಲ್ಲಿ ನೋಡಿದ್ದೇವೆ, ಮನೆಯಲ್ಲಿ ಟಿವಿಯಲ್ಲಿ ಎಷ್ಟೋ ಬಾರಿ ಹಾಕಿದ್ದಾರೆ, ಯಾಕೆ ಇವತ್ತು ರಿಲೀಸ್ ಆಗಬೇಕು ಅನ್ನೋ ಪ್ರಶ್ನೆ ಇದೆ ಅಲ್ವಾ ಸರ್? ಯಾಕೆ ನೀವು ಸಿನಿಮಾ ಥಿಯೇಟರ್ಗೆ ಹೋಗಿ ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಬರುತ್ತೆ ಸರ್, ಖಂಡಿತ ಬರುತ್ತೆ. ಆದ್ರೆ ನಾನು ಕೇಳ್ತಿರೋದೇನಂದ್ರೆ, ಫೋನಲ್ಲಿ ನೋಡೋದಕ್ಕೂ ದೊಡ್ಡ ಪರದೆ ಮೇಲೆ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ಫೋನಲ್ಲಿ ನೋಡಿದ್ರೆ ಆ ಕ್ರೇಜ್ ಬರಲ್ಲ. ಕ್ರೇಜ್ ಸ್ಟಾರ್ನ ಕ್ರೇಜ್ನ ಮೆರೆಸ್ಬೇಕು ಅಂದ್ರೆ ಆ ಥಿಯೇಟರ್ ಹೋಗಿ ನೋಡಬೇಕು, ಆ ವಿಜುವಲ್ಸ್ ನ ನೋಡಬೇಕು. ಆ ವಿಜುವಲ್ಸ್ ನ ನೋಡಿ ನಾವೇನೆಲ್ಲರೂ ನಾವು ಖುಷಿ ಪಡಬೇಕು. ಅವತ್ತಿನ ಮಟ್ಟಿಗೆ ನಾವು ಫೋನಲ್ಲಿ ನೋಡಿದೀವಿ. ನನಗೆ ಆಪ್ಷನ್ ಸಿಕ್ಕಿಲ್ಲ, ಥಿಯೇಟರ್ ನೋಡೋದಕ್ಕೆ ನನಗೆ ಸಿಕ್ಕಿಲ್ಲ. ನಾನೇನು ಅನ್ಕೊಂತ ಇದೀನಿ, ಏನು ಶಾಂತಿ ಕ್ರಾಂತಿ ಬಿಡುಗಡೆ ಆದ್ರೆ ನಾನು ಹೋಗಿ ಥಿಯೇಟ್ರಲ್ಲಿ ನೋಡಿ ಆ ಸಿನಿಮಾನ ಸಂಭ್ರಮಿಸಬೇಕು ಅನ್ನೋದು ನನ್ನ ಆಸೆ. ಬರ್ತೀನಿ ಸರ್, ಮಾತನಾಡ್ತೀನಿ. ಹಾಸನದಿಂದ ಸುರೇಶ್ ಅಂತ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ಶಾಂತಿ ಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸುರೇಶ್ ಅವರೇ. ಖಂಡಿತ ಸರ್, ಶಾಂತಿ ಕ್ರಾಂತಿ ದಯವಿಟ್ಟು ರಿಲೀಸ್ ಮಾಡ್ಕೊಡಿ. ರವಿ ಸರ್ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾರ ವಿನಂತಿ, ದಯವಿಟ್ಟು ಈ ಸಿನಿಮಾ ರಿಲೀಸ್ ಮಾಡ್ಕೊಟ್ರೆ ನಾವು ಥಿಯೇಟರ್ಗೆ ಹೋಗಿ ಕಣ್ ತುಂಬ್ಕೊತೀವಿ. ಈಗ ನೋಡಿ, ಮನೇಲಿ ದೇವ್ರ ಫೋಟೋ ಇಟ್ಟಿರ್ತೀವಿ, ದೇವ್ರ ಫೋಟೋ ಪೂಜೆ ಮಾಡೋದು ಬೇರೆ, ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋದೇ ಬೇರೆ. ಹೇಳಿ, ಹಂಗೆ ಆ ಸಿನಿಮಾ ಥಿಯೇಟರ್ ರಿಲೀಸ್ ಆದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಕುಟುಂಬ ಸಿನಿಮಾ ನೋಡ್ತೀವಿ ಸರ್. ದಯವಿಟ್ಟು ಆ ಸಿನಿಮಾನ ರಿಲೀಸ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಬರ್ತಿರೋ ಎಲ್ಲ ದೊಡ್ಡ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಕಳಕಳಿ ಮನವಿ ಸರ್. ಗೆಲ್ಲಿಸ್ತೀರಾ ಥಿಯೇಟರ್ಗೆ ಬಂದ್ರೆ ಈ ಸಿನಿಮಾ? ಖಂಡಿತ ಕುಟುಂಬ ಸಮೇತವಾಗಿ ಥಿಯೇಟರ್ ಹೋಗಿ ನೋಡ್ತೀವಿ ಸರ್. ಅದಕ್ಕೋಸ್ಕರ ತಾನೇ ನಾವು ಕಾಲ್ ಮಾಡಿರೋದು. ತುಂಬಾ ದಿನದಿಂದ ಕಾಯ್ತಾ ಇದೀವಿ. ನೋಡಿ, ಅದು ರಿಲೀಸ್ ಆಗಿದ್ದ 1991 ನಾವು ಇನ್ನೂ ಹುಟ್ಟಿರಲಿಲ್ಲ, 2 ವರ್ಷ ಮಗು ಅಂತೇಳಿ. ಈಗ ಅದೇ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಆ ಕ್ರೇಜ್ ಎಷ್ಟಿರುತ್ತೆ ಹೇಳಿ. ಸರ್ ಇರ್ಬೋದು, ಅವ್ರು ಸೋತಿರ್ಬೋದು. ಈ ಸಲ ಖಂಡಿತ ಗೆಲ್ಲಿಸ್ತೀವಿ, ಗೆಲ್ಲಿಸ್ತೀವಿ. ದಯವಿಟ್ಟು ರಿಲೀಸ್ ಮಾಡ್ಕೊಡಿ ಸರ್. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸುರೇಶ್ ಅವರೇ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಗಂಗಪ್ಪ ಅಂತ. ನಮಸ್ಕಾರ ಗಂಗಪ್ಪನವರೇ. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಶಾಂತಿ ಕ್ರಾಂತಿಯ ನಮ್ಮ ರವಿಚಂದ್ರನ್ ಅವರ ಮುಗ್ಧ ಮನಸ್ಸಿನ ಇದು ಛಲ ಬಿಡದೆ ಹೋರಾಟ ಮಾಡಿದಂತ ನಮ್ಮ ಒಳ್ಳೆಯ ವೀರಸ್ವಾಮಿ ಅವರ ಸುಪುತ್ರ ಅಂತ ಹೇಳ್ಬೋದು. ಅವತ್ತಿನ ದಿವಸ ಯಾಕೆ ಆ ತರ ತೋರ್ತು ಶಾಂತಿ ಕ್ರಾಂತಿ ಅನ್ನೋದು ನಮಗೆ ಒಂಥರ ಪಿಕ್ಚರ್ ಅನ್ನಿಸ್ತಾ. ನಾವು ಅವರ ಅಭಿಮಾನಿಗೆ ಇವತ್ತಿನ ದಿವಸ ಶಾಂತಿ ಕ್ರಾಂತಿನ ತಿರ್ಗಾ ಅದನ್ನ ಮತ್ತೆ ತೆರೆಗೆ ತರಬೇಕು ಅಂತ ನಮ್ಮ ಅಭಿಮಾನಿಗಳು ಪ್ರತಿಯೊಬ್ಬರು ಇದಕ್ಕೆ ಸಲಹೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ತುಂಬಾ ಸಂತೋಷ. ಮತ್ತೆ ಅದು ಚಿತ್ರಮಂದಿರಕ್ಕೆ ಬರಬೇಕು, ಇದು ಅವರ ಒಂದು ಉನ್ನತ ಸ್ಥಾನವನ್ನ ಏರ್ಬೇಕು ಚಿತ್ರ. ನಮ್ಮ ರವಿಚಂದ್ರನ್ ಅವರು ಅತಿ ಹೆಚ್ಚಾಗಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ ನಮ್ಗೆ. ಎಸ್ ಸರ್, ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ಇದ್ದಾರೆ, ಬಸವರಾಜ್ ಅಂತ, ಬಾಗಲಕೋಟೆಯಿಂದ. ನಮಸ್ಕಾರ ಬಸವರಾಜ್ ಅವರೇ. ಸರ್ ನಮಸ್ಕಾರ ಸರ್, ನಾ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಹುಣಸೂರು ತಾಲೂಕಿನಿಂದ ಮಾತಾಡೋದು ಸರ್. ಹಾ ಸರ್, ಹೇಳಿ ಸರ್. ಅವರು ಫಿಲ್ಮ್ ಅಲ್ಲಿ ಒಳ್ಳೆ ಸಾಂಗ್ ಇರ್ತದೆ ಸರ್, ಅವ್ರ ಆಕ್ಟಿಂಗ್ ಅಷ್ಟೇ ಕರೆಕ್ಟ್ ಇರ್ತದೆ ಸರ್. ಮತ್ತೊಮ್ಮೆ ಆ ಫಿಲ್ಮ್ ರಿಲೀಸ್ ಮಾಡ್ಬೇಕಂತ ನನಗೂ ಆಸೆ ಐತೆ ಸರ್. ರವಿಚಂದ್ರನ್ ಅವರು ಒಪ್ಪಬೇಕಲ್ಲ ಈಗ, ಅದಕ್ಕೆ ಅವ್ರನ್ನ ಒಪ್ಪಿಸ್ಬೇಕಾದಂತ ಕೆಲಸ ನಮ್ದು. ಹಾ ಸರ್. ಸರ್ ನಮ್ಗೆ ಒಪ್ಪಿಗೆ ಇದೆ ಸರ್. ಅವರು ಯಾಕಂದ್ರೆ ಎಲ್ಲಾ ಫಿಲ್ಮ್ ಅಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ. ಅವ್ರ ಫಿಲ್ಮ್ ಅಲ್ಲಿ ಮಿನಿಮಮ್ ಇಲ್ಲ ಅಂದ್ರೆ 8 ರಿಂದ 10 ಸಾಂಗ್ ಇರ್ತಾವ ಸರ್. ಅರ್ಥಪೂರ್ವಕವಾಗಿ ಸಾಂಗ್ ಇರ್ತಾವ. ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಕುಟುಂಬ ಹೋಗಿ ಸಿನಿಮಾ ಮಂದಿರದಲ್ಲಿ ನೋಡ್ಬೋದಾದಂತ ಸಿನಿಮಾಗಳನ್ನು ಕೊಡ್ತಾರಲ್ಲ ಅವರು. ಹೌದು ಸರ್, ಅದಕ್ಕೆ ಸರ್ ನಾವು ಇನ್ನೊಂದು ಸರ್ತಿ ನನ್ನ ಮಗಳು ಹುಟ್ಟಿದ್ದಿಲ್ಲ ಅವಾಗ. ನಾನು ಹುಟ್ಟಿದ್ದೆ, ನಾ ಚಿಕ್ಕ ಮಗು ಅವಾಗ.
ಈಗ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಎಲ್ಲ ಟಾಕೀಸ್ನಾಗ ಹೋಗಿ ಫಿಲ್ಮ್ ನೋಡ್ಕೊಂತ ಆಸೆ ಸರ್ ನಮ್ಗೆ. ಹಾಂ ನಿಮ್ಮದು ಒತ್ತಾಯ ಇದೆ ಹಾಗಿದ್ರೆ ಶಾಂತಿ ಕ್ರಾಂತಿ ಬರಲಿ ಅಂತ. ಬರಲಿ ಅಂತ ಸರ್. ಥ್ಯಾಂಕ್ ಯು ಬಸವರಾಜ್ ಅವರೇ. ಮತ್ತೊಬ್ಬ ಕಾಲರ್ ಇದ್ದಾರೆ, ಪರಮೇಶ್ ಅಂತ. ನಮಸ್ಕಾರ ಪರಮೇಶ್ ಅವರೇ. ಪರಮೇಶ್ ಅವ್ರೆ ನಮಸ್ಕಾರ. ಟಿವಿ ನೋಡಿ ಮಾತನಾಡಬೇಡಿ. ಪರಮೇಶ್ ಅವ್ರ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ನಮಸ್ತೆ. ಕೇಳಿಸ್ತಾ ಇದೆಯಾ ಧ್ವನಿ? ಕೇಳಿಸ್ತಾ ಇದೆ. ನಮಸ್ತೆ, ಹೇಳಿ ಸರ್. ನಮಸ್ತೆ. ಟಿವಿ ನೋಡಿ ಮಾತನಾಡಬೇಡಿ, ಟಿವಿ ಮ್ಯೂಟ್ ಮಾಡಿ ಮಾತನಾಡಿ. ಹೌದು, ಓಕೆ ಸರ್. ಓಕೆ. ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಮರು ಬಿಡುಗಡೆಗೆ ದೊಡ್ಡ ಮಟ್ಟದ ಹೋರಾಟದ ರೂಪದಲ್ಲಿ ಆಗ್ತಾ ಇರೋದು ಇದು. ಓಕೆ ಸರ್. ನಮಗೆ ರಿಲೀಸ್ ಆಗ್ಬೇಕು ಸರ್ ಸಿನಿಮಾದು. ಹಲೋ. ಹೇಳಿ ಮಾತನಾಡ್ತಾ ಹೋಗಿ ನೀವು. ಓಕೆ ಸರ್ ಅದು ಓಕೆ ಥ್ಯಾಂಕ್ ಯು ಸರ್. ನಾವು ಅವಾಗಲೇ ಮಾತನಾಡ್ತಾ ಇದ್ವಿ, ನಾವು ರವಿಚಂದ್ರನ್ ಅವ್ರ ಜೊತೆಗೆ ಇದ್ದೀವಿ, ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೀವಿ, ಕುಟುಂಬದಂತೆ ನಮ್ಮನೆಲ್ಲ. ಈ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ಅವ್ರ ಜೊತೆ ಏನಾದರೂ ಚರ್ಚೆಗಳಾಯ್ತಾ? ಈಗ ಇಂಥದ್ದೊಂದು ಅಭಿಯಾನ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಏನಾದರೂ ಚರ್ಚೆ ಮಾಡಿದ್ರೆ ಅವ್ರ ಜೊತೆಗೆ? ಇನ್ನೂ ಚರ್ಚೆ ಮಾಡಿಲ್ಲ ಸರ್. ಇನ್ನೂ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಬೇಕು ಮುಂದಕ್ಕೆ. ಇನ್ನೂ ಚರ್ಚೆ ನಡೆದಿಲ್ಲ. ಅಣ್ಣ ಇಲ್ಲ, ಶೂಟಿಂಗಲ್ಲಿ ಇದ್ದಾರೆ. ಅವ್ರ ಕೈಲಿ ಆಗದೆ ಇರೋದು ಏನೂ ಇಲ್ಲ ಸರ್. ಓಕೆ, ರಿಲೀಸ್ ಮಾಡೇ ಮಾಡ್ತಾರೆ. ಅಂದರೆ ಖಂಡಿತ ಈಗ ಇಷ್ಟೊಂದು ಜನ ಕೂಗೆದ್ದಿದೆಯಲ್ಲ, ಈಗ ಅವ್ರಿಗೂ ತಲುಪಿರುತ್ತೆ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಗಮನಕ್ಕೆ ಬಂದಿರುತ್ತೆ. ಈಗ ಅವರು ಶೂಟಿಂಗ್ ಮುಗಿಸ್ಕೊಂಡ್ಮೇಲೆ ಏನಾರ ಇಟ್ಕೊಂಡು ಉತ್ತರ ಕೊಡ್ತಾರೆ. ಯಾಕಂದ್ರೆ ಜನಗಳಿಗೋಸ್ಕರ ಹುಟ್ಟಿರೋ ದೇಹ ಅದು. ಜನಗಳಿಗೋಸ್ಕರ ಇಷ್ಟೊಂದು ಸಿನಿಮಾಗಳು ಮಾಡ್ಕೊಂಡಿದ್ದಾರೆ, ಸೋತಿದ್ದಾರೆ, ಗೆದ್ದಿದ್ದಾರೆ. ಇನ್ನು ಜನಗಳು ಇಷ್ಟೊಂದು ಅವ್ರನ್ನ ಟ್ರೆಂಡ್ ಮಾಡಿ ಸೃಷ್ಟಿ ಮಾಡಿದ್ದಾರೆ. ಈ ಟ್ರೆಂಡ್ ಉತ್ತರ ಕೊಡಲ್ವಾ ಸರ್ ಅಣ್ಣ? ಕೊಟ್ಟೇ ಕೊಡ್ತಾರೆ ಖಂಡಿತ. ಈಗ ಇನ್ನೊಂದೇನೆಂದರೆ ಎಲ್ಲ ಆರ್ಟಿಸ್ಟ್ ಜೊತೆನೂ ಆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ರವಿ ಸರ್. ಹೌದು. ಇದು ಫ್ಯಾನ್ಸ್ ವಾರು ಇತ್ತೀಚಿನ ದಿನಗಳಲ್ಲಿ ಸುಮಾರು ನಡೆದಿದೆ. ಆದರೆ ರವಿ ಸರ್ ಇತಿಹಾಸದಲ್ಲಿ ಫ್ಯಾನ್ಸ್ ವಾರ ಇಲ್ಲ. ವಿಷ್ಣುವರ್ಧನ್ ಸರ್ ಜೊತೆ ಆಕ್ಟ್ ಮಾಡಿದ್ದಾರೆ, ಅಂಬರೀಶ್ ಸರ್ ಜೊತೆ ಮಾಡಿದ್ದಾರೆ, ರಾಜಣ್ಣರ ಜೊತೆ ಮಾಡಿದ್ದಾರೆ, ಶಂಕರ್ನಾಗ್ ಜೊತೆನೂ ಇದೆ, ಇತ್ತೀಚಿನ ನಟರುಗಳ ಜೊತೆ ಎಲ್ಲರ ಜೊತೆನೂ ಆಕ್ಟ್ ಮಾಡಿದ್ದಾರೆ. ಒಂದಿನಕ್ಕಾದರೂ ಫ್ಯಾನ್ಸ್ ವಾರ್ ಇದೆ ಸರ್. ಆದರೆ ರವಿ ಸರ್ ಎಲ್ಲೂ ಫ್ಯಾನ್ಸ್ ವಾರ್ಗೆ ಇದೇ ಇಲ್ಲ, ಅವಕಾಶ ಮಾಡಿಕೊಟ್ಟಿಲ್ಲ, ನಾವು ಮಾಡಿಕೊಟ್ಟಿಲ್ಲ. ಅಂದರೆ ಎಲ್ಲ ಫ್ಯಾನ್ಸ್ಗಳು ರವಿ ಸರ್ ಫ್ಯಾನ್ಸು. ಎಲ್ಲರೂ ಇಷ್ಟಪಡ್ತಾರೆ. ಲೇಡೀಸು ಎಲ್ಲರೂ, ವಯಸ್ಸಾಗಿರೋರು, ಅಜ್ಜಿರು. ಈಗ ಅಜ್ಜಿದಿರೆಲ್ಲ ವಿಡಿಯೋ ಮಾಡ್ಬಿಡ್ತಾರೆ ಸರ್ ಟ್ರೆಂಡು. ರವಿ ಸರ್ ನೀವು ರಿಲೀಸ್ ಮಾಡಿ ನಾವು ನಿಮ್ಗೆ ಗೆಲ್ಸ್ತೀವಿ. ಈ ಥರ ಟ್ರೆಂಡ್ ಎಲ್ಲಿ ಸರ್? ಈಗ ಫ್ಯಾನ್ ಇಂಡಿಯಾ ಮಾಡಿದ್ರು ರವಿ ಸಾರೇ. ಆವಾಗ ಟ್ರೆಂಡ್ ಸೃಷ್ಟಿ ಮಾಡಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇರೋ ರವಿ ಸಾರೇ. ಹೌದು ಅಲ್ವಾ? ಈಗ ಆದ್ರಿಂದ ನಮ್ಮ ಮನವಿ ರವಿ ಸರ್ಗೆ ನಾವೇನಂತ ಕೇಳ್ಕೊತಾ ಇದೀವಿ ಅಂದರೆ, ನಾವು ಅಣ್ಣನ ರೂಪದಲ್ಲಿ ನೋಡ್ತಾ ಇರೋದ್ರಿಂದ ನಾವು ಏನು ಮನವಿ ಮಾಡ್ತೀವಿ ಅಂದರೆ, ಅಣ್ಣ ರಿಲೀಸ್ ಮಾಡೋಣ. ಈಗ ನಾವು ನಿಮ್ಮನ್ನ ಥಿಯೇಟ್ರಲ್ಲಿ ಮೆರೆಸ್ತೀವಿ. ಥಿಯೇಟ್ರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನಾವು ನೋಡ್ಬೇಕು ಸಿನಿಮಾ, ರಿಲೀಸ್ ಮಾಡ್ರಿ. ಇದನ್ನೇ ಕೇಳ್ಕೊಳ್ಳೋದು. ಎಲ್ಲರ ಪರವಾಗಿ ನಾವು ಕೇಳ್ಕೊತಾ ಇರೋದು, ಎಲ್ಲ ಫ್ಯಾನ್ಸ್ ಪರವಾಗಿ, ಎಲ್ಲ ಫ್ಯಾನ್ಸ್, ಎಲ್ಲ ಹೀರೋಗಳ ಪರವಾಗಿ. ಕರೆಕ್ಟ್. ಎಲ್ಲ ಹೀರೋಗಳಿಗೂ ಇದೆ. ರವಿ ಸರ್ ಅಂದರೆ ಒಂದು ಗೌರವ ಎಲ್ಲ ಹೀರೋಗಳಿಗೂ ಅಲ್ವಾ? ಆದ್ರಿಂದ ಅವರು ಸಿನಿಮಾ ನೋಡಲೇಬೇಕಂತ ಇಷ್ಟಪಡ್ತಾರೆ. ಎಸ್ ಸರ್, ಬರ್ತೀನಿ. ಪ್ರಭಾಕರ್ ಅವರೇ, ಒರಿಜಿನಲ್ ನೆಗೆಟಿವ್ ಕಾಪಿ ಏನು ಲಭ್ಯವಿಲ್ವಂತ, ಅದೇನು ಸಮಸ್ಯೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಹೌದಾ? ಆ ಥರ ಸಮಸ್ಯೆ ಇದೆ ಇದರಲ್ಲಿ? ಸರ್, ಅದು ಏನೇ ಇದ್ರೂ ಮೂಲತಃ ಇದೆಲ್ಲ ಆನ್ಸರ್ ಬಂದು ನಮ್ಮ ರವಿ ಸರ್. ಓಕೆ. ಈಶ್ವರಿ ಸಂಸ್ಥೆ ಒಡೆಯ ಮಾಲೀಕ ಎಲ್ಲ ಅವರೇ, ಅವ್ರಿಗೇನೆ ಇದೆಲ್ಲ ಹೆಚ್ಚಿನದಾಗಿ. ಬಟ್ ಆ ಥರದ್ದು ಏನಿಲ್ಲ ಸರ್. ನಮಗೆ ಬಂದಿರೋ ಮಾಹಿತಿ ಪ್ರಕಾರ, ಯಾಕಂದರೆ ಉದಯ ಟಿ ವಿಲೂ ಇದೆ HD ಪ್ರಿಂಟು, ಮತ್ತು ಗಣೇಶ್ ವಿಡಿಯೋ ಅಂತ ಇದೆಯಲ್ಲ ಅದರಲ್ಲೂ ಸಿಗುತ್ತೆ ಅಂತ ಹೇಳಿದ್ದಾರೆ. ಈಗ ಅವ್ರ ಮಕ್ಕಳು ಮನೋರಂಜನ್ ರವಿಚಂದ್ರನ್ ಮತ್ತು ವಿಕ್ರಮ್ ರವಿಚಂದ್ರನ್ ಹತ್ರ ಮಾತಾಡಿರೋದು ಪಾಸಿಟಿವ್ ಇದೆ. ನೀವು ಮಾತನಾಡಿದ್ರ ವಿಕ್ರಮ್ ರವಿ? ಅವ್ರೇನು ಹೇಳಿದ್ರು? ಅವರು ಅದೇನೆ ಈಗ ಮೊನ್ನೆನೇ ಪ್ರೆಸ್ ಮೀಟಲ್ಲಿ ಒಂದು ಮಾಡಿದಾಗ ಹೇಳಿದ್ದಾರೆ, ಡ್ಯಾಡಿ ನನಗೊಂದು ಹಿಂಟ್ ಕೊಟ್ಟಿದ್ದಾರೆ, ಹುಡುಕು ಏನೋ ಒಂದು ಮಾಡೋಣ. ಇಡೀ ಕರ್ನಾಟಕ ಕೂಗ್ತಾ ಇದೆ, ಕೇಳ್ತಾ ಇದೆ, ಧ್ವನಿ ಎತ್ತಿದೆ ಶಾಂತಿ ಕ್ರಾಂತಿ. ಏನಕ್ಕೆ ಹಿಂಗೆ ಆಯಿತು? ಇಷ್ಟು 35 ವರ್ಷ ಆದಮೇಲೆ ಇವ್ರು ಏನು ಹಿಂಗೆ ಕೇಳ್ತಿದಾರಲ್ಲ, ನೋಡೋಣ, ಅವ್ರ ಆಸೆ ತೀರ್ಸೇ ಬಿಡೋಣ, ಏನೋ ಒಂದು ಮಾಡೋಣ, ಟ್ರೈ ಮಾಡು ಅಂತ ಅವ್ರಿಗೆ ಭರವಸೆ ಕೊಟ್ಬಿಟ್ಟು ಶೂಟಿಂಗ್ ಹೋಗಿದ್ದಾರೆ ಸಕಲೇಶ್ವರ. ಅದು ವಿಕ್ರಮ್ ರವಿಚಂದ್ರನ್ ಅವರು. ಈಗ ಅದಕ್ಕೆ ಏನು ಬೇಕು, ಉದಯ ಟಿ ವಿಯವ್ರ ಹತ್ರ, ಗಣೇಶ್ ವಿಡಿಯೋರ ಹತ್ರ ಅದೊಂದು ಸ್ವಲ್ಪ ಈ ವಿಷಯಗಳು ಎಲ್ಲೆಲ್ಲಿ ಏನೇನಿದೆ, ನಮ್ಮದು ಕಾಪಿ ಎಲ್ಲೆಲ್ಲಿ ಸಿಗುತ್ತೆ ಅದೆಲ್ಲ ಅವರು ಚೆಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಬೇಕು ಸರ್. ಇದೆಲ್ಲ ಹೆಂಗೆ ಅಂತಂದರೆ, ಇವತ್ತು ಹಾಕಿ ಈಗ ಬೀಜ ಬಿತ್ಬಿಟ್ಟು ನಾಳೆನೇ ಮರ ಆಗುವಂದ್ರೆ ಆಗಲ್ಲ. ಇದಕ್ಕೂ ಸ್ವಲ್ಪ ಟೈಮ್ ಬೇಕು. ಇವಾಗ ಅವರು 91 ಇಸ್ವಿಲಿ ಮಾಡಿರೋದು ಒಂದು ವಾರದಿಂದ ಏನೋ ಕೂಗೆದ್ಬಿಟ್ಟಿದೆ, ಮಾರನೇ ವಾರನೇ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಖಂಡಿತ ಸರ್, ಖಂಡಿತ. ಏನಂತಂದರೆ ಇದು ಸರ್ ಅವತ್ತಿನ ಕಾಲಘಟ್ಟದಲ್ಲಿ ಮಾಡಿರೋದು 91 ಇಸ್ವಿಲಿ. ಅವತ್ತಿನ ಮಾಡಿರೋ ತಂತ್ರಜ್ಞಾನ ಏನೈತೆ ಅದು ಇವತ್ತಿನ ಕಾಲಘಟ್ಟ 2026ಕ್ಕೆ ಅದನ್ನ ಏನು ಮಾಡ್ಬೋದು ಪ್ಲಾನ್ ಪ್ರಕಾರ ಇವತ್ತಿನ ತಂತ್ರಜ್ಞಾನಕ್ಕೆ 2K ತರ್ಬೋದಾ ಏನು, ಅದನ್ನು ಸ್ವಲ್ಪ ನಡೀತಾ ಇದೆ ಸರ್. ಬಟ್ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಸರ್. ಕ್ರೇಜಿ ಸ್ಟಾರ್ ಅವ್ರಿಗೆ 100% ತುಂಬ ನಂಬಿಕೆ ಇದೆ, ಮನೋರಂಜನ್ ಅವ್ರಿಗೂ ನಂಬಿಕೆ ಇದೆ, ವಿಕ್ರಮ್ ರವಿಚಂದ್ರ ನಂಬಿಕೆ ಇದೆ, ವೀರಸ್ವಾಮಿ ಅವರು ಮೊಮ್ಮಕ್ಕಳವರು ಈಶ್ವರಿ ಸಂಸ್ಥೆಯಿಂದ ಬಂದಿರೋಂಥ ಮಹೋನ್ನತ ಚಿತ್ರ ಶಾಂತಿ ಕ್ರಾಂತಿ 100ಕ್ಕೆ 100 ಭಾಗ ರಿಲೀಸ್ ಮಾಡಬೇಕು ಅಂತ ಇಡೀ ಕರ್ನಾಟಕಕ್ಕೂ ಏನು ಬಂದಿದೆ ಅವ್ರಿಗೂ ತುಂಬ ಆಸೆ ಇದೆ. ಮಾಡ್ತಾರೆ ಸರ್. ನಮ್ಮದು ಅಭಿಮಾನಿಗಳು ಅದೇ ಮಾಡಬೇಕು ಎಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೇಳ್ತಿದ್ದಾರೆ ಇದು.
ಇಡೀ ಇಂಡಸ್ಟ್ರಿ ಇರ್ಬೋದು ನಿಮ್ಮ ಗಮನಕ್ಕೆ ಬಂದ ಹಾಗೆ ಈ ರೀತಿಯಾಗಿ ಅಭಿಮಾನಿ ವರ್ಗಗಳಿಂದಲೇ ಇಂಥದ್ದೊಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಈ ಪರಿಪ್ರಮಾಣದಲ್ಲಿ ಒತ್ತಡಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಮಾತುಗಳು ಬಂದಿದ್ದು ಅದು ಗಮನಕ್ಕಿದೆ ಅಂತ? ಫಸ್ಟ್ ಟೈಮ್ ಸರ್, ಫಸ್ಟ್ ಟೈಮ್ ಓಕೆ. ನಾಗರಾವು ನಾವು ನೋಡಿದ್ದೀವಿ ಸರ್ ರಿಲೀಸು, ಸಂಪತ್ಗೆ ಸವಾಲು ಕೂಡ ನೋಡಿದ್ದೀವಿ. ಅವ್ರು ನಾವೇನು ಅಭಿಮಾನಿ ಇಲ್ಲ ಅಂತಲ್ಲ, ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಗೌರವ ಕೊಡ್ತೀವಿ, ಇಲ್ಲ ಅಂತಲ್ಲ. ದರ್ಶನ್ ಸರ್ದು ತುಂಬಾ ಸಲ ರಿಲೀಸ್ ಆಗಿದೆ, ಕರಿಯ ಆಗಿದೆ. ಪುನೀತ್ ರಾಜ್ಕುಮಾರ್ ಸರ್ದು ಈಗ ಮೊನ್ನೆ ಆಕಾಶ ಎಲ್ಲ ರಿಲೀಸ್ ಆಯಿತು. ಮತ್ತೆ ನಮ್ಮ ಶಿವಣ್ಣ ಅವ್ರದ್ದು ಓಮ್ ಫಿಲಮ್ ಎಲ್ಲ ರಿಲೀಸ್ ಆಗಿದೆ, ತುಂಬ ಸಲ ರಿಲೀಸ್ ಆಗಿದೆ. ಅದು ಲೆಕ್ಕನೇ ಇಲ್ಲ. ಆದರೆ ಓವರ್ ಆಲ್ ಕರ್ನಾಟಕ ಪ್ರತಿಯೊಬ್ಬರು ಮನೆಯಲ್ಲಿ ರವಿ ಸರ್ ಒಂದು ಅಭಿಮಾನ ಹೆಂಗೆ ಇಟ್ಕೊಂಡಿದ್ದಾರೆ ಅಂದರೆ ಈ ಫಿಲಮಲ್ಲಿ ಕೂಗ್ತು ಸರ್ ಇಡೀ ಕರ್ನಾಟಕ. ಯಾಕೆ ನೀವೇ ನ್ಯೂಸ್ ಅವರು ಯಾವುದು ಇಲ್ಲ ಅಂದರೆ 35 ವರ್ಷ ಹಿಂದೆ ಬಂದಿರೋದನ್ನ ಈಗ ಮತ್ತೆ ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ, ಇದೇನಿರ್ಬೋದು ಅನ್ನೋದು ನೀವೇ ಹುಡುಕ್ತಾ ಇದ್ದೀರಾ ಅಂದರೆ ಮೂಲ ನೋಡಿ ಸರ್ ಯಾವ ಥರ ಸೃಷ್ಟಿ ಆಯಿತು ಅಂತ. ಬರ್ತೇನೆ. ತುಮಕೂರಿಂದ ಒಬ್ಬ ಕಾಲರ್ ಇದ್ದಾರೆ, ಮಧು ಅಂತ. ನಮಸ್ಕಾರ ಮಧು ಅವರೇ. ಸರ್ ನಮಸ್ತೆ. ನಮಸ್ತೆ. ಒಬ್ಬ ರವಿಚಂದ್ರನ್ ಅವರ ಅಪ್ಪಟ ಅಭಿಮಾನಿ ಸರ್. ಇಷ್ಟು ವರ್ಷದಿಂದ ನೀವು ನೋಡ್ತಿರ್ಬೋದು, ತುಂಬಾ ಜನ ಇವತ್ತಿಗೆ ಈ ಪೀಳಿಗೆಯಲ್ಲಿ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಅಂತಾರೆ. ಅವತ್ತಿನ ದಿವಸಕ್ಕೆ ರಜನಿಕಾಂತ್ ಮತ್ತೆ ತೆಲುಗು ಇಂಡಸ್ಟ್ರಿಯಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ರವಿಚಂದ್ರನ್ ಎಲ್ಲ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ ಸರ್, ಇವತ್ತು ಕೂಡ ಯಾವುದೇ KSRTC ಬಸ್ಸೇ ಆಗ್ಲಿ, ಕಾಲೇಜ್ ಹುಡುಗರು ಕೂಡ ಸಂಜೆ ಆಗ್ಲಿ ಬೆಳಗ್ಗೆ ಅಲ್ಲಿ ಹೋಗ್ಬೇಕಾದ್ರೆ ಅವರು ರವಿಚಂದ್ರನ್ ಅವ್ರ ಸಾಂಗ್ಗಳನ್ನ ಕೇಳ್ಕೊಂಡು ಹೋಗ್ತಾರೆ. ಹೌದು, ಹಾಗೆ ಬಸ್ಸಗಾರ ನೋಡಿ. ಹೌದು, ಅಷ್ಟು ಕ್ರೇಜ್ ಇದೆ ಸರ್ ರವಿಚಂದ್ರನ್. ಕ್ರೇಜ್ ಅಂತ ಅಂದ್ರೆ ರವಿಚಂದ್ರನ್ ಕ್ರೇಜ್. ಆ ಪಟ್ಟಿಗೆ ಅವರು ಬೆಳೆದಿದ್ದಾರೆ. ಬಟ್ ಇವತ್ತೇನಂದ್ರೆ ಅವ್ರು ಲಾಸ್ ಆಗಿರ್ಬೋದು. ಬಟ್ ಏನಕ್ಕಾದ್ರು ಆ ಫಿಲಮ್ ಇಂದು ಏನಿದೆಯಲ್ಲ ಆ ಸ್ಟೋರಿ ಬೇಕು ಅಂತ ಫ್ಲಾಪ್ ಮಾಡ್ತಿದ್ರು ಸರ್. ಇವತ್ತಿಗೂ ಬೇಕು ಅಂತಾನೆ ಅಷ್ಟೆಲ್ಲ ಜಗಳ ಮಾಡಿಸಿ ಅವತ್ತು ದಿವಸ ಏನು ರೀಲ್ಸ್ನೆಲ್ಲ ಸುಟ್ಟಾಕ್ತಿದ್ರು. ಏನಕ್ಕೆ ಸುಟ್ಟಾಕ್ತಿದ್ರು ಹಿಸ್ಟ್ರಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ನಾವ್ ಹೇಳೋದ್ರೆ ಮೀಡಿಯಾದಾಗ ಹೇಳಕ್ಕಾಗಲ್ಲ. ಹಂಗಾಗಿ ಇವತ್ತು ಕೂಡ ಅವರು ರಿಲೀಸ್ ಮಾಡಿದ್ರೆ ಖಂಡಿತ ನಾವೆಲ್ಲ ಹೋಗಿ ನೋಡ್ತೀವಿ ಸರ್. ಎಸ್ಪೆಷಲಿ ಅವ್ರಿಗೆ ಅಂತ ಮಹಿಳಾ ಒಂದು ಇದೆ ಸರ್. ಓಕೆ, ನಿಮ್ಮ ಒತ್ತಾಯ ಇರೋದು ಈಗ ಮತ್ತೊಮ್ಮೆ ಬಿಡುಗಡೆ ಆಗ್ಬೇಕು ಅಂತ. ಓಕೆ, ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ಇದ್ದಾರೆ, ಶಿವಕುಮಾರ್ ಅಂತ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ಬೆಂಗಳೂರು ನ್ಯಾನಪ್ನಳ್ಳಿ. ಹೇಳಿ. ಫಿಲಂ ರಿಲೀಸ್ ಆದ್ರೆ ಒಂದ್ ತುಂಬಾ ಒಳ್ಳೇದು ಸರ್. ಯಾಕೆಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿದೀವಿ ಆ ಫಿಲಂಗೆ. ಲೈಟಿಂಗ್ ಕೆಲಸ ಎಲ್ಲ ನಾವೇ ಮಾಡಿರೋದು. ನೀವು ಕೆಲಸ ಮಾಡಿದ್ರಿ ಅದರಲ್ಲಿ? ಅದ್ರಲ್ಲಿ ಕೆಲಸ ಮಾಡಿ. ಹೆಂಗಿತ್ತು ನಿಮ್ಮ ಅನುಭವ ಅವತ್ತು? ಆವಾಗ ನಾವು ಚೆನ್ನಾಗಿತ್ತು. ಕಂಠೀರವ ಸ್ಟುಡಿಯೋ ಇಂದ ಇದು ಪ್ಯಾಲೇಸ್ ಬರ್ತಾ ಇದ್ವಿ, ಪ್ಯಾಲೇಸ್ ಇಂದ ಕಂಠೀರವ ಸ್ಟುಡಿಯೋಗೆ ಹೋಗ್ತಾ ಇದ್ವಿ. ತುಂಬಾ ಕಷ್ಟ ಬಿದ್ದಿದ್ದಾರೆ ಸರ್ ಅವರು, ರವಿ ಸಾರು. ಯಾಕೆ ಏನಾಯ್ತದು ಬಿಡುಗಡೆ ಆದಾಗ, ಸಿನಿಮಾ ಬಿಡುಗಡೆ ಆದಾಗ ಏನಾಯ್ತು ಅವಾಗ 91ರಲ್ಲಿ? ಅದು ನಾವು ಫಿಲಂ ನೋಡಿದ್ವಿ, ಅದು ಏನಾಯ್ತು ನನ್ಗೂ ಅದೆಲ್ಲ ಗೊತ್ತಿಲ್ಲ ಸರ್. ಓಕೆ, ಫಿಲಂ ಚೆನ್ನಾಗಿತ್ತು. 4 ಫಿಲಂ ಮಾಡಿದ್ವಲ್ಲ, ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲೇ ಇದ್ವಲ್ಲ ಫಿಲಂ ಶೂಟಿಂಗ್ ತೆಗಿಯೋ ಟೈಮಲ್ಲಿ, ಚೆನ್ನಾಗಿತ್ತು. ಇವಾಗ ಬಹಳ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ರಂತೆ ರವಿಚಂದ್ರನ್ ಅವರು ಅವಾಗ? ಹೌದು ಸರ್. ಹುಡುಗರಿಗೆ ಒಂದು ಚೂರು ತೊಂದರೆ ಆಯ್ತಾ ಇರ್ಲಿಲ್ಲ. ಅವ್ರಿಗೆ ಕೇಳಿದ ಟೈಮ್ಗೆ ಐಸ್ ಕ್ರೀಮು ಎಲ್ಲ ಬರೋದು ಸರ್ ಅಲ್ಲಿ. ತುಂಬಾ ಇದ್ ಮಾಡಿದ್ದಾರೆ. ಈಗ ಗೆಲ್ಬೇಕದಷ್ಟೇ. ಹೌದು ಸರ್. ಇವಾಗ ಗೆದ್ರೆ ನಮಗೂ ಖುಷಿ ಆಗುತ್ತೆ ಸರ್. ನಾವು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಎಸ್ ಸರ್, ಎಸ್. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್ ಅವರೇ. ರಾಮಮೂರ್ತಿ ಸರ್, ಕ್ವಿಕ್ ಆಗಿ ಒಂದು ರಿಯಾಕ್ಷನ್ ಕೊಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇ ಅಲ್ಲ, ರಿಲೀಸ್ ಯಾಕಂದ್ರೆ ಇವತ್ತು ರಿಲೀಸ್ಗೆ ಅನ್ನೋದಕ್ಕಿಂತ ಇವತ್ತು ಎಷ್ಟೋ ಜನ ನೋಡಿಲ್ಲ ಸರ್ ಈ ಪಿಕ್ಚರ್ ಬಗ್ಗೆ. ಇವತ್ತು ಟಿವಿ ಮಾಧ್ಯಮದೆಲ್ಲ ನೋಡ್ತಾ ಇದ್ದಾರೆ. ಅವ್ರು ಕ್ರೇಜ್ ಆಗ್ತಾ ಇದೆ, ಏನು ಈ ತರ ಬರ್ತಾ ಇದೆಯಲ್ಲ, ನಾವು ನೋಡ್ಬೇಕು. ಇವತ್ತು ಅಭಿಮಾನಿಗಳು ಹೊರಗಡೆಯಿಂದ ಫೋನ್ ಮಾಡ್ತಾರೆ, ಸರ್ ಯಾವಾಗ ರಿಲೀಸ್ ಮಾಡ್ತೀರಾ? ನಾನು 2000 ಟಿಕೆಟ್ ನಾನು ತಗೊಂಡು ಸೇಲ್ ಮಾಡಿ ಇದು ಮಾಡ್ಕೊಡ್ತೀನಿ. ಆ ರೀತಿ ಎಲ್ಲ ಪ್ರಚಾರ ಬರ್ಬೇಕಂದ್ರೆ ನಾವು ಸುಮ್ಮನೆ ಕೂತ್ಕೊಂಡು ಯಾಕೆ, ಸಾರ್ ಹತ್ರ ಮಾತಾಡಿ ಇದನ್ನ ರಿಲೀಸ್ ಮಾಡಿಸ್ಬೇಕು ಅನ್ನೋದು ನಮ್ಮ ಕಾತರ ಇದೆ ಸರ್. ನೋಡೋಣ ಏನಾಗುತ್ತೆ ಕಾತರ ಅಂತ. ಥ್ಯಾಂಕ್ ಯು ಸೋ ಮಚ್ ರಾಮಮೂರ್ತಿ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಚಂದ್ರನ್ ಅವರ ಮತ್ತೊಬ್ಬ ಅಭಿಮಾನಿ, ಅವರ ಜೊತೆಗಿರುವಂತಹ ಮತ್ತೊಬ್ಬ ಒಡನಾಡಿ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ದಿಲೀಪ್ ಅಂತ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ನಮಸ್ಕಾರ ಸರ್. ನಾವು ಅವಾಗಲಿಂದ ಮಾತನಾಡ್ತಾ ಇದ್ದೀವಿ, ಈ ಸಿನಿಮಾ ಮತ್ತೊಮ್ಮೆ ಬಿಡುಗಡೆ ಆಗಬೇಕು ಅಂತ. ಇಟ್ ಈಸ್ ಪಾಸಿಬಲ್? ನೀವೇನಾದರೂ ಚರ್ಚೆ ಮಾಡಿದ್ರೆ ರವಿಚಂದ್ರನ್ ಅವ್ರ ಜೊತೆಗೆ ಆಗುತ್ತಾ ಇದು? ಸರ್, ಪ್ರಪ್ರಥಮವಾಗಿ ಓಕೆ, ಇದು ರವಿಚಂದ್ರನ್ ಸರ್ ಆಗಿರ್ಬೋದು, ಬಾಲಾಜಿ ಸರ್ ಆಗಿರ್ಬೋದು,
ಹಂಸಲೇಖ ಸರ್ ಆಗಿರ್ಬೋದು, ಈಗಿನ ನಮ್ಮ ಈಶ್ವರಿ ಸಂಸ್ಥೆಯ ಹುಲಿಗಳಾಗಿರ್ತಕ್ಕಂಥ ವಿಕ್ರಮ್ ಸರ್ ಮತ್ತು ಮನೋರಂಜನ್ ಸರ್ ಆಗಿರ್ಬೋದು, ಇವ್ರು ಯಾರ ಮನಸ್ಸಲ್ಲೂ ಈ ಪರಿಕಲ್ಪನೆ, ಈ ಯೋಚನೆ, ಈ ತಾಟ ಇರಲಿಲ್ಲ. ಅವರಲ್ಲಿ ಇರಲಿಲ್ಲ, ಯಾರಲ್ಲೂ ಇರಲಿಲ್ಲ. ಇದು ಫಸ್ಟ್ ಟೈಮ್ ಅನ್ಸುತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಸಿನಿಮಾ ಇದು ನಮಗೆ ಮತ್ತೆ ಬೇಕು ಅಂತ ಹೇಳಿ ಈ ಸಿನಿಮಾನ ಬಿಡುಗಡೆ ಬೇಕು, ನಮ್ಗೆ ಇನ್ನೊಂದ್ಸರಿ ಇದು ಬರಬೇಕು, ನಮಗೋಸ್ಕರ ನಾವು ಇದನ್ನು ಇಷ್ಟಪಡ್ತಾ ಇದ್ದೀವಿ, ಇದು ನಮ್ಮ ಅಭಿಲಾಷೆ ಆಗಿದೆ ಅಂತೇಳಿ ತಾವೇ ಮಾತಾಡ್ತಾ ಇರೋಂಥದ್ದು ಇದೇ ಪ್ರಪ್ರಥಮ ಅಂತ ಕಾಣುತ್ತೆ. ಹೀಗಾಗಿ ಈ ರೀತಿಯಲ್ಲಿ ನೋಡ್ತಾ ಇರಿದ್ರೆ ಇದೇ ಒಂಥರ ಮ್ಯಾನಿಯಾ ಸರ್, ಇದು ಒಂದು ಹಬ್ಬ ಹುಟ್ಟಾಕೊಂಡ್ಬಿಟ್ಟಿದೆ. ಈ ಹಬ್ಬ ಕರ್ನಾಟಕದಲ್ಲಿ ಯಾರೂ ಇದು ಪ್ಲ್ಯಾನ್ ಮಾಡಿರೋ ಹಬ್ಬ ಅಲ್ಲ. ಈ ಹಬ್ಬವನ್ನು ಜನರೇ ಕ್ರಿಯೇಟ್ ಮಾಡಿದ್ದಾರೆ, ಜನರೇ ಶುರು ಮಾಡಿದ್ದಾರೆ. ಸೊ ಜನರೇಷನ್ಗಳಿಂದ ಎಂಟರ್ಟೈನ್ ಮಾಡಿರ್ತಕ್ಕಂಥ ನಮ್ಮ ರವಿಚಂದ್ರನ್ ಸರ್ ಅವರಿಗೆ, ತಲೆಮಾರುಗಳ ನಮ್ಮೆಲ್ಲರಿಗೂ ಕೂಡ ನಮಗೊಂದು ಮನೋರಂಜನೆ ಕೊಟ್ಟಿರ್ತಕ್ಕಂಥ ರವಿಚಂದ್ರನ್ ಸರ್ ಅವರಿಗೆ ತಲೆಮಾರುಗಳ ಆಚೆನೂ ಕೂಡ ತಲೆ ತೂಗುವಂತಹ ಅಭಿಮಾನಿಗಳಿದ್ದಾರೆ ಅನ್ನೋದು ಇವತ್ತಿಂದ ಪ್ರೂವ್ ಆಗಿದೆ. ಯಾಕೆ ಅಂತಂದರೆ ಇದನ್ನು ಈಶ್ವರಿ ಸಂಸ್ಥೆಯಲ್ಲಿ ಯಾರೂ ಪ್ಲ್ಯಾನ್ ಮಾಡಿಲ್ಲ. ರವಿಚಂದ್ರನ್ ಸರ್ ರಿಲೀಸ್ ಬಗ್ಗೆ ಹೇಳಿಲ್ಲ, ಬಾಲಾಜಿ ಸರ್ ಹೇಳಿಲ್ಲ ಇದ್ರ ಬಗ್ಗೆ. ಅವರ ಇಬ್ಬರು ನಮ್ಮ ಕ್ರೇಜಿ ಹುಲಿಗಳು ಮನೋರಂಜನ್ ಸರ್ ಆಗಿರ್ಬೋದು, ನಮ್ಮ ವಿಕ್ರಮ್ ಸರ್ ಆಗಿರ್ಬೋದು, ಇವರಂತೂ ಇದ್ರ ಬಗ್ಗೆ ಪ್ಲ್ಯಾನ್ ಮಾಡಿಲ್ಲ. 35 ವರ್ಷದಾಗಿದೆ ಅಂತಂದು ಇವಾಗ ರವಿಚಂದ್ರನ್ ಸರ್ ಅವ್ರದ್ದು ಕನಸಿನ ಪ್ರಾಜೆಕ್ಟು ಏನು ಅವತ್ತು ಶಾಂತಿ ಕ್ರಾಂತಿ ಇವತ್ತೇನು ನೋಡಿ ಇಷ್ಟಪಡ್ತಾ ಇದ್ದಾರೆ, ಅದರಲ್ಲೂ ಮಕ್ಕಳುಗಳಿದ್ದಾರೆ, ಇದರಲ್ಲೂ ಒಂದು ಮಕ್ಕಳುಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಭಾಳ ಚೆನ್ನಾಗಿ ಐ ಆಮ್ ಗಾಡ್ ಅಂತ ಒಂದು ಅದ್ಭುತವಾದಂಥ ಮೆಗಾ ಕ್ಯಾನ್ವಾಸ್ ಇವತ್ತು ನಾವೇನು ನೋಡ್ತಾ ಇದ್ದೀವಿ, KGF, ಟಾಕ್ಸಿಕ್ಕು, ಈ ಥರದೊಂದು ಸಿನಿಮಾ ರವಿಚಂದ್ರನ್ ಸರ್ ಮಾಡಬೇಕು ಅಂದರೆ ಐ ಆಮ್ ಗಾಡ್ ದ ಕ್ರೇಜಿ ಈಗ ಬರ್ತಾ ಇದೆ. ಅವ್ರು ಸಕಲೇಶ್ಪುರದಲ್ಲಿ ಅವ್ರ ಪಾಡಿಗೆ ಅವ್ರು ಶೂಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಜನಗಳು ಅವ್ರ ಮೊಬೈಲ್ ಹಿಡ್ಕೊಂಡು ಇವ್ರು ಶೂಟ್ ಮಾಡ್ತಾ ಇದ್ದಾರೆ. ಗ್ರಾಮದಿಂದ ಇನ್ಸ್ಟಾಗ್ರಾಮ್ದವರೆಗೂ ಶಾಂತಿ ಕ್ರಾಂತಿ, ನಮ್ಮ ಅಜ್ಜಿಯಿಂದ ಜಿಂಜಿವರೆಗೂ ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ, ಒಂದು ಆಟೋ ರಿಕ್ಷಾಯಿಂದ ಹಿಡಿದು ಅಂತರಿಕ್ಷದವರೆಗೂ ಶಾಂತಿ ಕ್ರಾಂತಿ. ಇಲ್ಲಿ ರಿಲೀಸ್ ಯಾರು ಪ್ಲಾನೇ ಮಾಡಿಲ್ಲ. ಇದನ್ನ ಈಗ ಜನಕ್ಕೆ ಬೇಕಾಗಿದೆ. ಇದು ಅಂದ್ರೆ ಇದು ಅಭಿಮಾನಿ ವರ್ಗದಿಂದ ಎದ್ದಿರುವಂತ. ಹೌದು, ಅಭಿಮಾನಿ ವರ್ಗಗಳು ರವಿಚಂದ್ರನ್ ಸರ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ಆ ಒಂದು ಅವ್ರ ಸಂಸ್ಥೆ ಈಶ್ವರಿ ಸಂಸ್ಥೆ ಮೇಲೆ ಎಷ್ಟು ಬೆಲೆ ಕೊಡ್ತಾರೆ, ಮತ್ತೆ ಅವರು ಮಾಡಿರ್ತಕ್ಕಂಥ ಪ್ರಾಡಕ್ಟು ಹೌ ಮಚ್ ವ್ಯಾಲ್ಯೂಬಲ್ ಇಟ್ ಈಸ್ ಅಂತಂದರೆ 35 ವರ್ಷಗಳು ಆದಮೇಲೂ ಕೂಡ ಅದು ಚಲಾವಣೆಯಲ್ಲಿದೆ, ಅದಕ್ಕೆ ಒಂದು ಇನ್ನೂ ಚಲಿಸುವ ಶಕ್ತಿ ಇದೆ, ಅದು ಬೇಕು ಅಂತ ಅಭಿಲಾಷೆ ವ್ಯಕ್ತಪಡಿಸ್ತಾರೆ ಅಂತಂದರೆ ಸರ್ ವಾಟ್ ಅ ಪ್ರಾಡಕ್ಟ್ ಇಟ್ ವಾಸ್. ಪ್ಯಾರಲಲ್ ಎಡಿಟಿಂಗು, ರಿಯಲ್ ಪ್ಯಾನ್ ಇಂಡಿಯಾ. ಇವತ್ತು ಸಿನಿಮಾ ಮಾಡಿ ಮುಗಿಸ್ಬಿಟ್ಟು ವಾಯ್ಸ್ ಡಬ್ ಮಾಡಿಬಿಟ್ಟು ಪ್ಯಾನ್ ಇಂಡಿಯಾ ಅಂದ್ಬಿಡ್ತಾರೆ, ಅದು ಇದೆ ಸಣ್ಣ ಹುಡುಗರು ಮಾಡ್ತಾರೆ ಇವಾಗ. ಆದರೆ ರವಿ ಸರ್ ಆ ಕಾಲದಲ್ಲಿ ಒಂದು ಆಶ್ರಮದಲ್ಲಿ ಒಬ್ಬ ಧರ್ಮಾಧಿಕಾರಿನ ಒಬ್ಬ ಧಾರ್ಮಿಕ ವ್ಯಕ್ತಿ ಇರ್ತಾನೆ, ಆತ ಒಂದು ಆರ್ಗನ್ ಟ್ರಾಫಿಕಿಂಗ್ ಮಾಡಿದ್ರೆ ಹೆಂಗಿರುತ್ತೆ, ಇದು ಆಗ್ಬೋದಲ್ವಾ, ಧಾರ್ಮಿಕ ಮುಖವಾಡಗಳು ಇಟ್ಕೊಂಡು ಇವತ್ತು ಪ್ರಪಂಚದಲ್ಲಿ ಕೆಟ್ಟ ಆಟಗಳು ನಡೀತಾ ಇದ್ದಾವಲ್ವಾ ಅಂತ ಕಾನ್ಸೆಪ್ಟ್ನ ಈಗ ನಾವು ನೋಡ್ತಾ ಇದ್ದೀವಿ. ಕೇಸ್ ನಂಬರ್ 1, ಕೇಸ್ ನಂಬರ್ 2, ಕೇಸ್ ನಂಬರ್ 3 ನೀವೇ ನೋಡಿದ್ದೀರ, ಹೆಸರುಗಳು ಹೇಳೋದು ಬೇಡ, ಎಷ್ಟೆಷ್ಟೋ ವಿಷಯಗಳು ಆಗೋಗಿದೆ. ಕೆಲವು ಖುಲಾಸೆ ಆಗಿದ್ದಾವೆ, ಕೆಲವು ನಿಜವಾಗ್ಲೂ ಇದಾಗಿದ್ದಾರೆ, ಕೆಲವರು ಮಠನೇ ಮಾಡ್ಕೊಂಡು ಬಿಟ್ಟರು ಬಿಡದಿ ಮಾಯೆ ಅಂತ ಬಿಟ್ಟು ಹೋಗಿ ದೇಶ ಕಟ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ, ಏನೇನೋ ಆಗೋಗ್ಬಿಟ್ಟಿದೆ ಸರ್. ಇದನ್ನೆಲ್ಲ ಅವರು 91ನೇ ಇಸ್ವಿ ಅಂದರೆ 89ರಲ್ಲೇ ಕತೆ ಬರ್ಕೊಂಡು 2 ವರ್ಷ ಪ್ಯಾಲೇಸ್ ಗ್ರೌಂಡಲ್ಲಿ ಶೂಟ್ ಮಾಡಿದ್ದಾರೆ. ಆ ಆಶ್ರಮ ಮಾಡಬೇಕು ಅಂತೇಳಿ ಇಡೀ ಅರಮನೆ, ಬೆಂಗಳೂರು ಅರಮನೆನೇ 2 ವರ್ಷ ಬ್ಲಾಕ್ ಮಾಡಿ ಇದೇ ನಮ್ಮ ಆಶ್ರಮ ಅಂತೇಳಿ ಹೆಂಗಿದೆ ಸೆಟ್ ಅಂತ ಸೆಟ್ ಆಗಿರೋದು ರಿಯಲ್ ಆಶ್ರಮನೇ, ಪ್ಯಾಲೇಸ್ನೇ ಆಶ್ರಮ ಮಾಡಿ ಅಲ್ಲಿ ಒಬ್ಬ ಸಾಫ್ಟ್ ವ್ಯಕ್ತಿ ಈ ಥರ ಎಲ್ಲ ಮಾಡ್ತಾನೆ ಅನ್ನೋದಕ್ಕೆ ಅನಂತ್ನಾಗ್ ಅಂತ ಅದ್ಭುತವಾದ ಆ್ಯಕ್ಟ್ರನ್ನ ಆ ಪಾತ್ರಕ್ಕೆ ಚೂಸ್ ಮಾಡಿ, ಮತ್ತು ಪ್ಯಾರಲಲ್ಲಾಗಿ ಇವಾಗ ಎಕ್ಸಾಂಪಲ್ ನಿಮಗೆ ಈ ನಮ್ಮ ಪ್ಯಾಲೇಸಲ್ಲಿ ಈ ಫ್ರಂಟ್ ಬ್ಲಾಕಲ್ಲಿ ರವಿಚಂದ್ರನ್ ಸಾರು ಕ್ರಾಂತಿ ರೋಲು ಕನ್ನಡದ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಶಾರ್ಟ್ ಮುಗಿಸಿದ ತಕ್ಷಣ ಆಯಿತು ನೆಕ್ಸ್ಟ್ ಶಾರ್ಟ್ ಇಡಿ ಅಂತ ರೆಡಿ ಮಾಡ್ಕೊಳ್ಳಿ ಅಂದು ಪಕ್ಕದ ಬ್ಲಾಕ್ಗೆ ಹೋಗಿ ಅಲ್ಲೇ ಪಕ್ಕದಲ್ಲಿ ನಾಗಾರ್ಜುನ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಇವರು ಶಾಂತಿ ಪಾತ್ರ ಅಂದರೆ ರಮೇಶ್ ಅರವಿಂದ್ ಅವ್ರು ಮಾಡಿದ ಪಾತ್ರ, ಇವರು ಡ್ರೆಸ್ ಗೆಟಪ್ ಚೇಂಜ್ ಆಗಿ ಅಲ್ಲಿ ಹೋಗಿ ಇವರೇ ಆ್ಯಕ್ಷನ್ ಕಟ್ ಹೇಳಿ ಮತ್ತೆ ಆ್ಯಕ್ಟ್ ಮಾಡಬೇಕು, ಅದನ್ನು ಮುಗಿಸಿ ಮತ್ತೆ ಈ ಕಡೆ ರಜನಿಕಾಂತ್ ಅವ್ರು ಕಾಯ್ತಾ ಇರ್ತಾರೆ, ಅಲ್ಲಿ ತಮಿಳಲ್ಲಿ ಮತ್ತೆ ಈ ಥರ ಪಾತ್ರ. ಸರ್ ಯಾರು ಸರ್ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಸರ್. ಎಸ್ ಸರ್, ಬರ್ತೀನಿ. ಒಬ್ಬ ಕೋಲಾರಿಂದ ಲಕ್ಷ್ಮಣ್ ಅಂತ ಕಾಲರ್ ಇದ್ದಾರೆ. ನಮಸ್ಕಾರ ಲಕ್ಷ್ಮಣ್ ಅವರೇ. ನಮಸ್ಕಾರ ಸರ್. ನಮಸ್ತೆ ಸರ್, ನನ್ನ ಹೆಸರು ಲಕ್ಷ್ಮಣ, ಕೋಲಾರದಿಂದ. ಹೇಳಿ. ಇವತ್ತೇನು ಶಾಂತಿ ಕ್ರಾಂತಿ ಸಿನಿಮಾದಾಗ ನಾನು 1 ವರ್ಷ ಮಗು ಸರ್. ತಂದೆಯವ್ರು ಹೇಳ್ತಾ ಇದ್ರು, ನಿಮ್ಮಮ್ಮ ಮನೆಯಲ್ಲಿ ತವ್ರ ಮನೇಲಿ ಇರುವಾಗ ನಾನು ನೋಡಕ್ ಬರೋವಾಗ ಈ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೆ ಅಂತ ಹೇಳ್ತಾ ಇರೋರು. ಬಟ್ ಇವತ್ತು ಏನಂದ್ರೆ ನಾನು ಆ ಸಿನಿಮಾ ಸುಮಾರು ಸರಿ ನೋಡಿದ್ದೀನಿ ಟಿವಿಯಲ್ಲಿ. ಬಟ್ ಏನಂದ್ರೆ ಒಂದ್ಸರಿ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ ಸರ್ ನನಗೆ, ತುಂಬಾನೇ ಆಸೆ ಆಗ್ತದೆ. ಬಟ್ ಇನ್ನೊಂದೇನಂದ್ರೆ ಆ ಸಿನಿಮಾದಲ್ಲಿ ಮಕ್ಕಳನ್ನ ಬಳಸ್ಕೊಂಡಿದಾರಲ್ವಾ, ಒಬ್ರು ಇಬ್ರು ಅಲ್ಲ ಸರ್, ಸುಮಾರು 1000 ಜನ ಮಕ್ಕಳನ್ನ ಅಟ್ ಎ ಟೈಮ್ ಅಲ್ಲಿ ಮೈಂಟೈನ್ ಮಾಡಿದಾರಲ್ವಾ, ಅದಕ್ಕೆ ರವಿಚಂದ್ರನ್ ಸರ್ ಒಂದು ದೊಡ್ಡ ಹ್ಯಾಂಡ್ಸ್ ಆಫ್ ಹೇಳ್ತೇವೆ ಸರ್. ಯಾಕೆ ಗೊತ್ತಾ, ದೊಡ್ಡವ್ರನ್ನಾದ್ರೆ ಕಂಟ್ರೋಲ್ ಮಾಡ್ಬೋದು ನಾವು, ಚಿಕ್ಕ ಮಕ್ಳು ನಿದ್ದೆ ಮಾಡೋರು ಇರ್ತಾರೆ, ಹೊಟ್ಟೆ ಹಸಿಯೋರು ಇರ್ತಾರೆ, ಹಾಲು ಕುಡಿಬೇಕಂತಂದವ್ರು ಅಂದ್ರೆ ಮೊನ್ನೆ ರೀಲ್ಸ್ ಅಲ್ಲಿ ದೊಡ್ಡವ್ರನ್ನ ಅವ್ರು ಹೇಳ್ತಾ ಇದ್ರು ಟ್ಯಾಂಕರ್ ಹಾಲು ತರಿಸೋರಂತೆ.
ಅದು ನಮ್ಗೆ ತುಂಬಾ ತುಂಬಾ ಖುಷಿ ಆಯ್ತು ಸರ್. ಅಷ್ಟು ಮಕ್ಕಳನ್ನ ಸುಧಾರಿಸ್ಬೇಕಂದ್ರೆ ಅಷ್ಟು ಸಾಮಾನ್ಯದ ವಿಚಾರ ಅಲ್ಲ ಸರ್ ಅದು. ಒಬ್ರೋ ಇಬ್ರು ಅದೇ ಸುಧಾರಿಸ್ಬೋದು. ಆ ಕಾಲಕ್ಕೆ 10 ಜನ ಮಕ್ಕಳನ್ನ ಇಟ್ಕೊಂಡು ಶೂಟಿಂಗ್ ಮಾಡಿ ಆ ಮಕ್ಕಳನ್ನ ಮೇಂಟೈನ್ ಮಾಡಿದಾರಲ್ವಾ, ಅದೊಂದು ಅದ್ಭುತ ಸರ್. ಅದನ್ನ ನಾನು ಈ ಸಿನಿಮಾನ ಟಿವಿಯಲ್ಲಿ ಸುಮಾರು ಸರಿ ನೋಡಿದ್ದೀನಿ, ಆದ್ರೂ ಥಿಯೇಟರ್ ಒಂದ್ಸರಿ ನೋಡ್ಬೇಕು ಅನ್ನೋದು ಒಂದು ಆಸೆ ಸರ್ ನಮ್ಗೆ. ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಲಕ್ಷ್ಮಣ್ ಅವರೇ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ. ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಸರ್ ನಾವು ಚಾಮರಾಜು ಅಂತ ಉಳಿಸ್ನಳ್ಳಿ. ಹಾ, ನೀವೆಲ್ಲ ಸೇರಿ ರವಿ ಸರ್ನ ಒಪ್ಪಿಗೆ ತೆಗೆದು ಈ ಫಿಲಮ್ ಸ್ವಲ್ಪ ರಿಲೀಸ್ ಮಾಡ್ತೀವಿ ಸರ್. ಬಿಡುಗಡೆ ಆಗಬೇಕು. ಬಿಡುಗಡೆ ಆಗ್ಬೇಕು ಸರ್. ಸರ್ ನಾವು ಚಾಮರಾಜು ಅಂತ. ಹಾ, ಹೇಳಿ ಮಾತನಾಡ್ತಾ ಹೋಗಿ. ಯಾಕೆ ಬಿಡುಗಡೆ ಆಗಬೇಕು, ನೋಡ್ತೀರಾ ಏನು? ಸರ್ ನೋಡ್ತೀವಿ ಸರ್, ನಾವು ರವಿ ಸರ್ ಅಭಿಮಾನಿ. ನಾನು ಈ ಫಿಲಮ್ ರಿಲೀಸ್ ಆದಾಗ ಒಂದು 10 ವರ್ಷದ ಹುಡುಗ ಇರ್ಬೋದು. ನೋಡಿದ್ರಾ ಅವಾಗ ನೀವು? ಹಾ, ನೋಡಿದ್ದೆ ಸರ್. ಅವಾಗ ನೋಡೋದಕ್ಕೂ ಈಗ ನೋಡೋದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಸರ್? ಅವಾಗ ನೋಡೋದಕ್ಕೂ ಈಗ ನೋಡೋದಕ್ಕೂ ವ್ಯತ್ಯಾಸ ಏನಿರುತ್ತೆ? ನೀವು ಮೊಬೈಲಲ್ಲಿ ನೋಡ್ಬೋದು, ಟಿವಿಯಲ್ಲಿ ಅನೇಕ ಬಾರಿ ನೋಡಿದ್ದೀರಿ. ನೋಡ್ಬೋದು. ಈಗ ನೋಡುತ್ತೆ ಅದು ನೋಡುತ್ತೆ. ರವಿ ಸರ್ ಅದ್ರಲ್ಲಿ ತುಂಬಾ ಲಾಸ್ ಆಗಿದ್ದಾರೆ. ಇದರಿಂದ ಏನಾದರೂ ಅವ್ರಿಗೆ ಸ್ವಲ್ಪ ಇದಾಗಿ ಹೆಲ್ಪ್ ಆಗ್ಬೋದು ಅಂತ ಸರ್. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ಇದ್ದಾರೆ ಸೊರಬದಿಂದ. ನಮಸ್ಕಾರ. ಹಾಂ, ಹೇಳಿ ಸರ್. ನಮಸ್ತೆ. ನಮಸ್ತೆ. ರವಿಚಂದ್ರನ್ ಅವರ ಸಿನಿಮಾ ಬಿಡುಗಡೆ ಆಗಬೇಕು ಅಂತ. ಆಗ್ಬೇಕು ಸರ್. ಯಾಕೆ ಸರ್? ನೋಡ್ಬೇಕು ಸರ್, ಚೆನ್ನಾಗಿದೆ, ಅದ್ರಲ್ಲಿ ಒಳ್ಳೆ ನೀತಿ ಇದೆ. ಈಗೆಲ್ಲ ಇರೋ ಯುವಕರೆಲ್ಲ ಹಾಲಿವುಡ್ ಸಿನಿಮಾ ನೋಡಬೇಕು, ಹೊಡಿಬಡಿ ಕಡಿ ಅಂತ ಸಿನಿಮಾ ನೋಡ್ಬೇಕಂತ ಬಯಸ್ತಾರೆ. ನೀವೀಗ ಶಾಂತಿ ಕ್ರಾಂತಿ ನೋಡ್ಬೇಕಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲ ಸರ್, ನೀತಿ ಇದೆ ಒಳ್ಳೆ, ಅದ್ರಲ್ಲಿ ಹಾಡುಗಳಲ್ಲಿ ಒಂದು ಅರ್ಥ ಇದೆ. ಚೆನ್ನಾಗಿದೆ ಪಿಕ್ಚರು. ಐತಲ್ಲ ಸರ್, ಹುಟ್ಟೋದು ಯಾಕೆ, ಸಾಯೋದು ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ ಎಲ್ಲ ಒಳ್ಳೆ ಹಾಡಲ್ಲಿ ಒಳ್ಳೆ ಇದಿದೆ. ನೋಡಿದಿರಾ ಈ ಹಿಂದೆ ಈ ಸಿನಿಮಾನ? ನೋಡಿದ್ದೀನಿ ಸರ್. ಈಗ ರಿಲೀಸ್ ಆಗುತ್ತೆ ಸರ್. ಓಕೆ ಸರ್, ಓಕೆ, ನೋಡೋಣ ಏನಾಗುತ್ತೆ ಅಂತ. ಸರ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಅದೇ ಪ್ರಶ್ನೆ ನಿಮಗೆ ಕೇಳ್ತೀನಿ. ಇವತ್ತಿನ ಜನ್ಸಿಗಳು ಅಂತ ನೀವೇನು ಕರೀತಾ ಇದ್ದೀರಿ, ಅವರೊಂದು ಹಾಬೀಸ್ ಚೇಂಜ್ ಆಗಿದೆ. ಈಗ ಸಿನಿಮಾವನ್ನು ನೋಡುವಂಥ ಶೈಲಿ, ಯಾವ ಸಿನಿಮಾವನ್ನು ನೋಡಬೇಕು ಅಂತ. ಈಗ ಅನೇಕ ಬಾರಿ ನಾವು ಹೇಳ್ತಾ ಇರ್ತೀವಿ, ಕನ್ನಡದ ಸಿನಿಮಾಗಳು ಅವಾಗ ಹಿಂದೆ ಯಶಸ್ವಿಯಾಗಿ 100 ದಿನಗಳನ್ನು ಪೂರೈಸಿತು ಇತ್ಯಾದಿ ಅಂತ. ಇವತ್ತು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿದೆ. ಇಂತಹ ಸಮಯದಲ್ಲಿ 35 ವರ್ಷಗಳ ಹಿಂದಿನ ಸಿನಿಮಾವನ್ನು ತೆಗೆದುಕೊಂಡು ಬಂದು ಒಂದು ಪರದೆಗೆ ತರುವಂತಹ ಪ್ರಯತ್ನ. ಯುವಕರು ಬರ್ತಾರ ನೋಡೋದಕ್ಕೆ? ನಮಗೂ ಅದೇ ಕ್ಯೂರಿಯಾಸಿಟಿ ಇದೆ ಸರ್. ಓಕೆ, ಯುವಕರು ಬಂದು ನೋಡ್ತಾರೆ ಅನ್ನೋದು. ಯಾಕೆ ಅಂದರೆ ಇವಾಗ ಏನು ಶಾಂತಿ ಕ್ರಾಂತಿ ಅನ್ನೋ ಟ್ರೆಂಡ್ನ ಆ ಯುವಕರೇ ಅಲ್ವಾ ಸರ್ ಶುರು ಮಾಡಿರೋದು? ಅವರೇ ಶುರು ಮಾಡಿರೋದು, ಆ ಟ್ರೆಂಡ್ನ ಅವರೇ ಹಬ್ಬಿಸ್ತಾ ಇರೋದು. ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅಂದಂಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಎಲ್ಲೂ ವಾಲಂಟ್ರಿಯಾಗಿ ಹೇಳಿರಲಿಲ್ವಲ್ಲ. ಈಗ ಏನು ಜನ ಪ್ರೇಕ್ಷಕರೇ ಸಿನಿಮಾ ರಿಲೀಸ್ ಆಗಬೇಕು ಅಂತ ಅವರೇ ಟ್ರೆಂಡ್ ಶುರು ಮಾಡುವಾಗ ಬರ್ತಾರಾ ಬರಲ್ವಾ ಅನ್ನೋದೇ ನಮಗೂ ಕ್ಯೂರಿಯಾಸಿಟಿ ಇದೆ. ಇದನ್ನು ಅವತ್ತು ಏನು ಈ ಸಿನಿಮಾ ಮಾಡಿ ಇವರು ಸೋಲನ್ನ ಅನುಭವಿಸಿದ್ರು, ಆ ಸೋಲು ಈಗ ಮತ್ತೆ ರಿಲೀಸ್ ಆದರೆ ಮತ್ತೆ ಅದು ಆಗಬಾರ್ದು. ಇಡೀ ಕರ್ನಾಟಕದ ಜನತೆ ಬಂದು ಈ ಸಿನಿಮಾನ ರಿಲೀಸ್ ಮಾಡಿದ್ರೆ ಬಂದು ನೋಡಿ ಅದ್ದೂರಿ ಗೆಲುವು ಸಿಗಬೇಕು ಅನ್ನೋದು ಎಲ್ಲರ ಆಶಯ ಇರುತ್ತೆ. ಅದ್ದೂರಿ ಆದಂಥ ಗೆಲುವು ಸಿಗಬೇಕು. ಅವತ್ತೇನೋ ಬಿಡುಗಡೆ ಆದಾಗ ಬೇರೆ ಬೇರೆ ಕಾರಣಕ್ಕಾಗಿ ಸೋತಿರ್ಬೋದು, ಬಟ್ ಇವತ್ತೊಂದೊಂದೊಂದು ಟ್ರೆಂಡ್ ಶುರುವಾದಾಗ ಅದೊಂದು ಗೆಲ್ಲಬೇಕು ಅನ್ನುವಂಥದ್ದು ಆಶಯ ಇರುತ್ತೆ. ಅದಕ್ಕೆ ಹಣದ ದೃಷ್ಟಿ ಆಗಿರ್ಬೋದು, ನೀವು ತಾಂತ್ರಿಕವಾಗಿ ಅದಕ್ಕೆ ಅವಾಗಲೇ ಹೇಳಿದ್ರಿ, ಇದು ಇವತ್ತು ಕೂಗೆದ್ದು ಮಾರನೇ ದಿನನೇ ಬಂದು ಬಿಡ್ಬೋದಾದಂತಹ ಶಕ್ತಿ ಸಾಮರ್ಥ್ಯ ಇದೆ. ಬಿಕಾಸ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆ ಒಂದು ಶ್ರಮಕ್ಕೆ ಬೆಲೆ ಸಿಗಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದ. ಖಂಡಿತ ಸರ್, ಹೌದು. ಅವತ್ತಿನ ಏನು ದೊಡ್ಡ ಮಟ್ಟದಾಗೆ ಸುದ್ದಿ ಎದ್ದಿದೆ. ಇದು ತಿರ್ಗಾ ರಿಲೀಸ್ ಮಾಡಿದ್ರೆ ಈ ಜನಗಳೇ ಕೇಳ್ಕೊಂಡು ರಿಲೀಸ್ ಕೇಳ್ತಾ ಇದ್ದಾರೆ. ಬಟ್ ರಿಲೀಸ್ ಆದಂಥ ಟೈಮ್ಗೆ ಜನಗಳೇ ಕೈ ಹಿಡಿಬೇಕು. ಜನ ಕೈ ಹಿಡಿದು ಗೆಲ್ಸಿದ್ರೆ, ರವಿಚಂದ್ರನ್ ಅವರು ರಿಲೀಸ್ ಮಾಡಲ್ಲ ಅಂತ ಹೇಳಿಲ್ಲ ಎಲ್ಲೂ, ಇನ್ನೂ ಮಾಡಬೇಕು ಅಂತ ಅವ್ರು ಮನಸ್ಸು ಮಾಡಿದ್ರೆ ಖಂಡಿತ ಮಾಡೇ ಮಾಡ್ತಾರೆ. ಅದಕ್ಕೆ ಕರ್ನಾಟಕದಾದ್ಯಂತ ಇರೋ ಕನ್ನಡಿಗರು ಸಪೋರ್ಟ್ ಮಾಡಬೇಕು, ಬಂದು ಈ ಸಿನಿಮಾನ ನೋಡಿ. ಅವತ್ತು ಸಿಗದಿರೋಂಥ ಜಯ ಇವತ್ತು ಸಿಗಬೇಕು, ಅದು ದೊಡ್ಡದಾಗಿ ಸಿಗಬೇಕು ಅನ್ನೋದು ನಮ್ಮ ಆಸೆನೂ ಕೂಡ ಆಗಿದೆ ಸರ್. ಅದಕ್ಕಾಗಿ ಯುವಕರೇ ಬರಬೇಕು ಅನ್ನೋದು ನಿಮ್ಮ ಆಸೆ. ಯುವಕರು ಬರಬೇಕು, ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗೋದು ಬೇಡ, ನಾಳೆ ಬಿಡುಗಡೆ ಆದ್ರೆ ನೀವು ಥಿಯೇಟ್ರಿಗೆ ಬರಬೇಕು ಅನ್ನೋದು ಆಗ್ರಹ ಇದೆ. ಖಂಡಿತ ಇದೆ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಏನೀಗ ಪ್ರತಿಯೊಬ್ಬರು ಫೋನ್ ಎಲ್ಲರ ಕೈಯಲ್ಲೂ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಟ್ರೆಂಡ್ ಇದೆ ಅಂತೇಳಿ ಕೆಲವರು ಮಾಡೋ ಒಂದು ಜನಾಂಗನೂ ಇದೆ. ಆದರೆ ರಿಲೀಸ್ ಆದಾಗ ಬಂದು ನೋಡ್ತಾರೋ ಇಲ್ವೋ ಅನ್ನೋ ಭಯ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾಕೆಂದ್ರೆ ಸರ್ ಇವತ್ತು 1000 ಕೋಟಿ ಬಜೆಟ್ ಹಾಕಿ ಸಿನಿಮಾ ಮಾಡಿದ್ರೆ ಬಂದು ನೋಡ್ತಾ ಇಲ್ಲ ಸರ್. OTT ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಬಂದಿದೆ, ಜನ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಅನೇಕ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಅನೇಕ ಥಿಯೇಟರ್ ಮಾಲೀಕರು ಮಾತನಾಡ್ತಾ ಇರೋದನ್ನ ಅನೇಕ ಬಾರಿ ನೋಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಸಹಜವಾಗಿ ಇಂಥದ್ದೊಂದು ಪ್ರಶ್ನೆ ಬಂದೇ ಬಿಡುತ್ತಲ್ವಾ ಅಂತ. ಒಮ್ಮೆ ಕೈ ಸುಟ್ಕೊಂಡು ಮತ್ತೊಮ್ಮೆ ಯಾಕೆ ಸುಟ್ಕೊಳ್ಳುವಂತಕ್ಕೆ ಹೋಗ್ಬೇಕು ಅನ್ನುವಂಥ ಪ್ರಶ್ನೆ
ಹಾಗಾಗಿನೇ ಸರ್ ನಾವು ಅದಕ್ಕೋಸ್ಕರನೇ ಸ್ವಲ್ಪ ಯೋಚನೆ ಮಾಡಿನೇ ರಿಲೀಸ್ ಮಾಡಬೇಕು ಅನ್ನೋದು ನಮ್ಮ ರವಿಚಂದ್ರನ್ ಅವರ ಅಭಿಮಾನಿಗಳು, ನಮಗೂ ಅದೇ ಆಸೆ ಇದೆ. ಅವತ್ತು ಕೈ ಸುಟ್ಕೊಂಡಿರೋದು ಮತ್ತೆ ಕೈ ಏನೋ ಈಗ ನೋಡಿ ಸರ್, ಒಂದು ಉದಾಹರಣೆಗೆ ಯಾವುದೋ ಒಂದು ಹೋರಾಟ ನಡೀತಿದೆ ಅಂತ ಇಟ್ಕೊಳ್ಳೋಣ, ಯಾವುದೋ ಅದ್ರ ಬಗ್ಗೆ ಒಂದು ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನು ಕುಳಿತುಕೊಂಡು ನಾವು ಶೇರ್ ಮಾಡೋದು ಪೋಸ್ಟ್ ಮಾಡೋದ್ರಲ್ಲಿ ಯಾವುದೇ ಶಕ್ತಿನೇ ಇಲ್ಲ, ಅದನ್ನ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡಿಬಿಡುವುದು. ಬಟ್ ಆ ಶೇರ್ ಮಾಡಿದ ಹಾಗೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಹಾಗೆ ಅದರಂತೆ ನಡೆದುಕೊಳ್ಳೋದು ಕೂಡ ನಮಗೆ ಅದೊಂದು ಎಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತಲ್ವಾ ಅಂತ ಈ ಪ್ರಶ್ನೆ ಸಹಜವಾಗಿದೆ. ಖಂಡಿತ ಇದೆ ಸರ್. ಈಗೇನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರೋ ಪ್ರಕಾರ ವಾಲಂಟ್ರಿಯಾಗಿ ಅಭಿಮಾನಿಗಳೇ ಈ ಸಿನಿಮಾ ರಿಲೀಸ್ ಆದರೆ ನಾನು 5,000 ಟಿಕೆಟ್ ಕೊಡಿಸ್ತೀನಿ, 2,000 ಟಿಕೆಟ್ ಕೊಡಿಸ್ತೀನಿ, 1,000 ಟಿಕೆಟ್ ಕೊಡಿಸ್ತೀನಿ, ಇಡೀ ಥಿಯೇಟರ್ಗೆ ನಾನು ಇಡೀ ಈ ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳನ್ನ ಕರ್ಕೊಂಬಂದು ನಾನು ಇಡೀ ಥಿಯೇಟರ್ನೇ ಅವತ್ತು ಫಸ್ಟ್ ಶೋನ ನಾನು ತೋರಿಸ್ತೀನಿ. ಈ ಥರ ಎಲ್ಲ ಸುದ್ದಿ ಆಗ್ತಾ ಇದೆ. ಇದು ಖಂಡಿತವಾಗೂ ರಿಲೀಸ್ ಆದಾಗ ಈ ಕೆಲಸನ ಮಾಡಬೇಕು ಸರ್ ವಾಲಂಟ್ರಿಯಾಗಿ. ಇದು ಮಾಡಿದ್ರೆ ಇದು ರವಿಚಂದ್ರನ್ ಅವ್ರಿಗೆ ಅಂತ ಅಲ್ಲ ಸರ್, ಇಡೀ ಕನ್ನಡ ಚಿತ್ರರಂಗಕ್ಕೆ ಗೆಲುವು ಸರ್ ಇದು. ಎಸ್, ಬರ್ತೀನಿ. ಸಂತೋಷ್ ಅವರೇ, ಇತ್ತೀಚಿನ ಜನರೇಷನ್ ಅನ್ಕೊಳ್ತಿರೋ ಅಥವಾ ಇತ್ತೀಚಿನ ಕಾಲಮಾನ ಅನ್ಕೊಳ್ತಿರೋ ಒಂದು ಟ್ರೆಂಡ್ ಶುರುವಾಗಿದೆ. ನಾವು ಹಳೆಯದನ್ನ ನೋಡಬೇಕು ಅಂತ, ಹೊಸದಕ್ಕಿಂತಲೂ ಹಳೆಯದನ್ನ ಉದಾಹರಣೆಗೆ ಒಂದು ಕನಸುಗಾರ ಎನ್ನುವಂಥ ಒಂದು ಅದ್ಭುತವಾದಂತಹ ಸಿನಿಮಾ. ನಾನು ಅನೇಕ ಬಾರಿ ಯಾವುದೇ ಸಿನಿಮಾಗಳನ್ನು ನೋಡದಂತಹ ವ್ಯಕ್ತಿ ನಾನೇ. ಉದಾಹರಣೆಗೆ ಕನಸುಗಾರ ನನಗೆ ಯಾವಾಗ ಮನಸ್ಸಿಗೆ ಬೇಜಾರಾಗಿರುತ್ತೋ ಅವಾಗ ಕನಸುಗಾರನ ನೋಡ್ತೀನಿ. ಯಾಕಂದ್ರೆ ಪ್ರೇರಣೆ ಕೊಡುವಂತಹ ಚಿತ್ರ ಅದು. ಹೌದೌದು, ಪ್ರೇರಣೆ ಕೊಡಬಹುದಾದಂತಹ ಚಿತ್ರ. ನೀವು ಶಾಂತಿ ಕ್ರಾಂತಿ ವಿಚಾರಕ್ಕೆ ಬಂದ್ರೆ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬಹುದಾದಂತಹ ಚಿತ್ರ. ಹೀಗಾಗಿ ಯುವಕರು ಗೆಲ್ಲಿಸಬೇಕು ಅನ್ನುವಂಥದ್ದು ಆಶಯ ಇದೆ. ಖಂಡಿತ ಇದೆ ಸರ್. ಈಗ ನೀವು ಆ ಥರ ಈಗ ರವಿ ಸಾರು ಎಲ್ಲ ಇಂಡಸ್ಟ್ರಿಯಲ್ಲಿ ಟೆಕ್ನಿಕಲ್ಲಿ ಎಲ್ಲ ಗೆದ್ಕೊಂಡ್ಬಂದಿದ್ದಾರೆ. ಈಗ ಸಾಂಗ್ಸಿಂದ ಹಿಡಿದು ಮೇಕಿಂಗಿಂದ ಹಿಡಿದು ಎಲ್ಲನೂ ಗೆದ್ದಿದ್ದಾರೆ. ಈಗ ಆಗಸ್ಟ್ 15 ಬರ್ತಾ ಇದೆ, ಸ್ವಾತಂತ್ರ್ಯ ದಿನಾಚರಣೆ. ಅದರಲ್ಲಿ ಎಲ್ಲ ಪ್ರತಿ ವರ್ಷನೂ 1 2 3 ಸಾಂಗ್ ಹಾಕೊಂಡು ಮಕ್ಳುಗಳು ವಿಡಿಯೋ ಮಾಡೋದು ಸರ್ವೇ ಸಾಮಾನ್ಯ. ಹೌದು. ಈಗ 15 ಈಗ ಟ್ರೆಂಡ್ ಇದೆಯಲ್ಲ, ಈ 15ನೇ ತಾರೀಕು ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನೋಡಿ ನೀವೀಗ, ನಿಮಗೆ ಗೊತ್ತಾಗುತ್ತೆ ಆಗ. ಯಾಕಂದರೆ ಅದೇ ಫುಲ್ಲು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಖಾತೆಯನ್ನು ಓಪನ್ ಮಾಡಿದ್ರೆ ಯೂಟ್ಯೂಬಲ್ಲಿ ಹೋದ್ರೆ ಶಾಂತಿ ಕ್ರಾಂತಿನೇ ಬರುತ್ತೆ. ಶಾಂತಿ ಕ್ರಾಂತಿನೇ ತೋರಿಸ್ತಾ ಇದೆ ಇವತ್ತಿನ ಪರಿಸ್ಥಿತಿ. ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, 1000 ಜನ ಮಕ್ಕಳುಗಳು ಅದರಲ್ಲಿ ನೇಮ್ ತೋರಿಸ್ತಾರಲ್ಲ, ಟೈಟಲ್ಲೂ ಅವರು ಮಕ್ಕಳಲ್ಲೇ ತೋರಿಸಿದ್ದಾರೆ. ಯಾರ ಕೈಲಾಗುತ್ತೆ ಸರ್? ಈಗ ಈಶ್ವರಿ ಅನ್ನೋದು ಟೈಟಲಲ್ಲಿ ಮಕ್ಕಳುಗಳನ್ನೇ ಕುಂಡ್ರಿಸಿದ್ದಾರೆ. ಆಮೇಲೆ ಬಾವುಟನ ಮಕ್ಕಳಲ್ಲಿ ಕುಂಡ್ರಿಸಿದ್ದಾರೆ. ಆಯ್ತಾ, ಸ್ವತಂತ್ರಕ್ಕೆ ಏನೇನು ಬೇಕು ಅದೆಲ್ಲ ಇದರಲ್ಲಿ ಮಾಡಿದ್ದಾರೆ. ಆಯ್ತಾ, ಆದ್ರಿಂದ ಇದು ಈ ಟ್ರೆಂಡು ಸೃಷ್ಟಿ ಆಗ್ಬಿಟ್ಟಿದೆ. ಇದನ್ನ ನಿಲ್ಸೋಕ್ಕಾಗಲ್ಲ. ಇದು ಜನನೇ ನಿಲ್ಲಿಸ್ಬೇಕು, ಅಣ್ಣನೇ ಬಂದು ಇದಕ್ಕೆ ಉತ್ತರ ಕೊಡಬೇಕು. ನಮ್ಮ ಅಭಿಪ್ರಾಯ, ನಾವು ಹತ್ರದಿಂದ ನೋಡಿರೋದ್ರಿಂದ ಒಪ್ಕೋತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್. ಖಂಡಿತ ಸರ್. ಒಂದು ಟೆಕ್ನಿಕಲ್ ಸವಾಲಿದೆ ಈ ಸಿನಿಮಾವನ್ನು ವಾಪಸ್ ಸ್ಪರ್ಧೆಗೆ ತರಬೇಕು ಅನ್ನೋ ವಿಚಾರದಲ್ಲಿ ಇದೆ ಅಂತ ಕೆಲವೊಂದಿಷ್ಟು ಚರ್ಚೆಗಳಿದೆ. ಅದು ಪೋರಿಕೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ, ಆಯಾಮಗಳಲ್ಲಿ ಅದಕ್ಕೆ ಸಿದ್ಧತೆಗಳು ಬೇಕಾಗುತ್ತೆ, ಸಹಜವಾಗಿ ಬೇಕಾಗುತ್ತೆ. ಯಾವಾಗ ಬಯಸ್ಬೋದು, ಯಾವಾಗ ಬರ್ಬೋದು ಅಂತ ನಾವೆಲ್ಲ ಬಯಸ್ಬೋದು ಇದನ್ನು ಸರ್? ಅದೇ ಆಗಲೇ ಹೇಳ್ದಂಗೆ ಏನಂದರೆ ಇದು ಅವಾಗ ಇದ್ದಿದ್ದು ನೆಗೆಟಿವ್ ರೀಲ್ಸ್. ಬಟ್ ಇವಾಗ ಟ್ರೆಂಡು 2026ಗೂ ಅದು ಅವಾಗ 1991ಕ್ಕೂ 35 ವರ್ಷದ್ದು ಅಂತರ ಇದೆ. ಆವಾಗ ಏನು ಚಾನೆಲ್ ಕೊಟ್ಟಿರ್ತಾರೋ ಅಥವಾ ಯಾರದು ರೈಟ್ಸ್ ತೊಗೊಂಡಿರ್ತಾರೆ ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಮಾತಾಡಿಕೊಂಡು ಈಶ್ವರಿ ಸಂಸ್ಥೆದು ಏನೈತೆ ನಮಗೂ ಕೂಗೋ ಜನಗಳು ಹೆಂಗೆ ಕೇಳ್ತಿದ್ದಾರೆ ಅಭಿಮಾನಿಗಳು, ಅದೇ ಥರ ನಮಗೂ ಆಸೆ ಬರಬೇಕು ಅಂತ. ಬಟ್ ನಾವು ಎಷ್ಟೇ ಮಾಡಿದ್ರೂ ಮೇಯ್ನು ಅದು ನಮ್ಮ ರವಿ ಸರ್ ಕೇಳಿರೋದು ಸರ್. ಏನೇ ಹೇಳಿದ್ರು ಅಲ್ಟಿಮೇಟಿವ್ ಫೈನಲ್ ಬಂದು ರವಿ ಸರ್ ಬರಬೇಕು, ರವಿ ಸರ್ ಕೂತ್ಕೋಬೇಕು, ಹಿಂಗೆ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಅವ್ರೊಬ್ಬರಿಗೆ ಸರ್ ಪ್ಲಾನ್ ಇರೋದು. ಬಟ್ ನಮಗೂ ಆಸೆ ಸರ್, ಮಾಡಬೇಕು, ತರಬೇಕು. ಇಡೀ ನಮ್ಮ ಕರ್ನಾಟಕ ಜನತೆಗಳು ಕೇಳ್ತಿದ್ದಾರೆ ಅಭಿಮಾನಿಗಳು. ಈಗ ಒಬ್ರು ಲಾಸ್ಟ್ ಕಾಲಲ್ಲಿ ಮಾತಾಡಿದ್ರು ಸರ್, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಸರ್. ಏನಕ್ಕೆ ಅಂದರೆ ಸರ್ ಸಾಂಗ್ಗಳು ಕೇಳಿ ಸರ್, ಒಂದೊಂದು ಅರ್ಥ ಇರುತ್ತೆ ಅಂದರು. ಅದರಲ್ಲಿ ನೋಡಿ ಒಂದು ಸಾಂಗ್ ಇದೆ, ಬರೀ ಬೆತ್ತಲೆ ಜನರ ನಡುವೆ ಬಟ್ಟೆಯ ತೊಟ್ಟರೆ ಮನೆಯೇ ಇಲ್ಲ. ಈಗ ನನಗೆ ಆ ಹಾಡುಗಳು ಯಾವಾಗ ನೆನಪಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನೀವು ಸಮಾಜದಲ್ಲಿ ಯಾವುದೋ ಒಂದು ಅತ್ಯಾಚಾರ ಆಗಿರ್ಬೋದು, ಯಾವುದೋ ಒಂದು ಅನಾಚಾರ ಆಗಿರ್ಬೇಕು, ಸಮಾಜದ ವಿರುದ್ಧ ಅಥವಾ ಸಮಾಜದಲ್ಲಿ ಅಹಿತಕರವಾದಂತ ಒಂದು ಘಟನೆ ಆಗಿರ್ಬೇಕು, ಇಡೀ ಸಮಾಜ ಅದರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇರುತ್ತೆ. ಇದು ಅಕ್ಷಮ್ಯ ಅಪರಾಧ, ಇದನ್ನು ಮಾಡಿ ತಪ್ಪಿದು ಅಂತ ಹೇಳ್ತಾ ಇರುತ್ತೆ. ಆ ಸಮಯದಲ್ಲಿ ಇಂಥ ಹಾಡುಗಳು ಪ್ರೇರಣೆ ಸರ್. ಇದು ಎಲ್ಲರಿಗೂ ಪ್ರೇರಣೆನೆ. ಎಸ್ ಜಾನಕಿ ಅಮ್ಮ ಅವ್ರ ವಾಯ್ಸು, ಅವತ್ತು ಹಂಸಲೇಖರ್ ಕೊಟ್ಟಿರೋ ಮ್ಯೂಸಿಕ್ಕು, ಸಾಹಿತ್ಯ, ಮತ್ತೆ ರವಿ ಸರ್ ಅದಕ್ಕೆ ಮಾಡಿರೋ ಎಮೋಷನಲ್ ಆಕ್ಟಿಂಗು, ಮಕ್ಕಳು ಬೆಳೆಸ್ಕೊಂಡಿರೋ ರೀತಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಪೇನ್ಫುಲ್ ಆಗಿ ಆಕ್ಟ್ ಮಾಡೋರು ಸರ್. ನೋಡಿ ಅದು ನೀವು ಅಬ್ಸರ್ವ್ ಮಾಡಿ, ಆ ರವಿ ಸರ್ ಜೈಲಲ್ಲಿ ಹಾಕ್ಬಿಟ್ಟಾಗ ಮಕ್ಕಳುಗಳೆಲ್ಲ ಬಂದು ಅವತ್ತಿನ ಕಾನ್ಸೆಪ್ಟ್ ಅಲ್ಲಿ ಮಕ್ಕಳೇ ಬಂದು ಒಬ್ಬ ಹೀರೋನ ಹೊರಗಡೆ ಕರ್ಕೊಬರ್ತಾರೆ ಚಿಕ್ಕ ಮಕ್ಕಳು ಅಂದ್ರೆ ಅದು ಯಾರು ಥಿಂಕ್ ಮಾಡಕ್ ಚಾನ್ಸೇ ಇಲ್ಲ. ಒಂಥರ ಇವಾಗೆಲ್ಲ ಏನ್ ಸರ್ ವಿಡಿಯೋ ಗೇಮ್ ತರ ಮಾಡಿ A1 ಅಂತ ಇನ್ನೊಂದು ಎಲ್ಲ ಮಾಡ್ತಾರೆ. ಅವತ್ತಿನ ಕಾಲದಲ್ಲಿ ಅವರು ಕ್ಯಾಮ್ರಾ ವರ್ಕು ಅಷ್ಟೇ. ಕ್ಲೈಮ್ಯಾಕ್ಸ್ ಅಲ್ಲಿ ಮೊನ್ನೆ ಮನೆಗೆ ಹೋದಾಗ ವಿಕ್ರಮ್ ರವಿಚಂದ್ರ ಹೇಳ್ತಾ ಇದ್ರು 24 ಕ್ಯಾಮ್ರಾಗಿಂತ ಹೆಚ್ಚಂತೆ. ನಮಗೆ ಗೊತ್ತಿಲ್ಲ, ಕ್ಲೈಮ್ಯಾಕ್ಸ್ ಶೂಟು 24 ಕ್ಯಾಮ್ರಾಗಿಂತ ಹೆಚ್ಚಂತೆ. ಅಂದ್ರೆ ಅವ್ರು ಹೇಳಂದ್ರೆ ಅದು
ಆ ಒಂದು ಲೋಕ ಏನಿದೆ ನಮ್ಮದು ಫೈನಲ್ ಕ್ಲೈಮ್ಯಾಕ್ಸು ಬೀಳೋ ಒಂದು ಬಿಲ್ಡಿಂಗ್ ಡೆಮಾಲಿಷ್ ಮಾಡೋದಾಗ್ಬೋದು, ಅದೆಲ್ಲ ಯಾವ್ಯಾವ ಆ್ಯಂಗಲಲ್ಲಿ ಬೇಕೋ ಅದೆಲ್ಲ ತೊಗೊಳೋದು. ಆ 24 ಕ್ಯಾಮ್ರಾಮನ್ಗಳು, ಆ 24 ಕ್ಯಾಮ್ರಾಮನ್ಗಳು ಅಸಿಸ್ಟೆಂಟ್ಗಳು, ಆ ಅಸಿಸ್ಟೆಂಟ್ಗಳಿಗೆ ಸಬ್ ಅಸಿಸ್ಟೆಂಟ್ಗಳು, ಅವ್ರಿಗೆ ಕುಡಿಯೋ ನೀರು ವ್ಯವಸ್ಥೆ ಆಗ್ಬೋದು, ಊಟ ಆಗ್ಬೋದು. ಯಾಕಂದ್ರೆ ಒಂದು ದಿನ ನಡೆದಿಲ್ಲ, ಅದು ವಾರಾನ್ಗಟ್ಟಲೆ ನಡೆದಿರೋ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅದು. ರಜನಿಕಾಂತ್, ನಾಗಾರ್ಜುನ, ರವಿಚಂದ್ರನ್ ಸರ್ ಎಲ್ಲ ಮಾಡೋರು ಅಂದರೆ ಅದು ಅಷ್ಟು ತಾಂತ್ರಿಕ ವರ್ಗ ದೊಡ್ಡದಾಗಿರೋದಕ್ಕೆ ಸರ್ ಮಾಡಿರೋದು. ಅದಕ್ಕೆ ಇವತ್ತು ಎಲ್ಲ ನೆನೆಸ್ಕೊಂಡು ಶಾಂತಿ ಕ್ರಾಂತಿ ಶಾಂತಿ ಕ್ರಾಂತಿ ಶಾಂತಿ ಕ್ರಾಂತಿ. ಬಟ್ ಬರಲೇಬೇಕು ಸರ್, ಬರಲೇಬೇಕು. ನೀವು ಕಥೆಯ ಹಂದರದ ಬಗ್ಗೆ ಮಾತಾಡ್ತಾ ಇದ್ರಿ, ಅಲ್ಲಿರುವಂಥ ಒಬ್ಬ ವಿಲನನ್ನು ಹೆಂಗೆ ಇದು ಮಾಡಲಾಗುತ್ತೆ. ಮೊದಲು ಶಾಂತಿ ಮುಖಾಂತರನೇ ಹೋರಾಟ ಆಗುತ್ತಲ್ವ, ಶಾಂತಿ ಮುಖಾಂತರ ಆಗದೆ ಇದ್ದಾಗಲೇ ಕ್ರಾಂತಿ ಆಗೋದು. ಸರ್ ಕತೆ ಅಂತ ಬಂದಾಗ ನೀವು ರವಿಚಂದ್ರನ್ ಸರ್ ಅವ್ರನ್ನ ನೋಡಿ, ಈಗಲ್ಲ ಅವ್ರ ಮುಂಚೆಯಿಂದನೇ ಇಡೀ ಚಿತ್ರರಂಗ ತಿರಸ್ಕಾರ ಮಾಡಿದಂಥ ಕಥೆನ, ಇಲ್ಲ ಇದು ವಿನ್ ಆಗುತ್ತೆ, ಇದರೊಂದು ಒಬ್ಬ ಆ್ಯಂಗ್ರಿ ಯಂಗ್ ಮ್ಯಾನ್ ಇದ್ದಾನೆ, ಒಬ್ಬ ಬ್ಲ್ಯಾಕ್ ಟಿಕೆಟ್ ಮಾರೋನು ಇವತ್ತು ವಿಧಾನಸೌಧಕ್ಕೆ ಹೋಗಿ ಗನ್ ಹಿಡ್ಕೊಂಡು ಹೊಡಿತಾನೆ ಅಂದ್ಬಿಟ್ಟು ಅಂಬರೀಷ್ ಅವರಿಗೆ ಲೈಫ್ ಕೊಟ್ಟಂಥ ಚಕ್ರವ್ಯೂಹ ಸೆಲೆಕ್ಟ್ ಮಾಡಿದಂಥ ವ್ಯಕ್ತಿ ನಮ್ಮ ಕನಸುಗಾರ ಡ್ರೀಮ್ ಮರ್ಚೆಂಟ್ ರವಿಚಂದ್ರನ್ ಸರ್. ಅವರ ಪ್ರಥಮ ಸಿನಿಮಾ ನೀವೇನು ಇಡೀ ಸಾಂಗಲ್ಲೇ ಒಂದು ಫುಲ್ ಕತೆ ಹೇಳ್ಬೋದು ಅಂತ ಪ್ರೇಮಲೋಕ ಮಾಡಿದ್ರು, ಯೂನಿಕ್ ಆಫ್ ಇಟ್ಸ್ ಕೈಂಡ್. ಆಮೇಲೆ ರಣಧೀರ, ಇಫ್ ಯು ಸಿ ದೀಸ್ ಜೆನ್ಸಿ ಕಿಡ್ಸ್ ಕ್ಯಾನ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಇಟ್. ಸ್ಟಾಕ್ಹೋಮ್ ನಿಮಗೇನು ಸಿಂಡ್ರೋಮ್ ಇದೆ, ಒಬ್ಬ ಕೈದಿ ಒಬ್ಬ ನಮ್ಮನ್ನೇನು ಕಿಡ್ನಾಪ್ ಮಾಡ್ತಾನೆ, ಕಿಡ್ನಾಪರ್ ಮೇಲೆ ಲವ್ ಆಗುತ್ತೆ. ಇದು ಸುಮಾರು ಸಿನಿಮಾಗಳು ಬಂದಿದೆ. ಇದು ರಣಧೀರ ಆಗುತ್ತೆ. ಆರ್ಗನ್ ಸ್ಕ್ಯಾಮ್, ಒಂದು ನ್ಯೂಸ್ ಪೇಪರಲ್ಲಿ ರವಿಚಂದ್ರನ್ ಸರ್ ಓದ್ತಾರೆ ಆರ್ಗನ್ ಸ್ಕ್ಯಾಮ್ ನಡೀತಾ ಇದೆ ಇದ್ರ ಬಗ್ಗೆ ಅಂತ, ಒಂದು ಆರ್ಟಿಕಲ್ ತೊಗೊಂಡು ಇಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್, ರಿಯಲ್ ಪ್ಯಾನ್ ಇಂಡಿಯಾ ಮಾಡ್ತಾರೆ. ಹಂಗೆ ಕತೆ ವಿಷಯದಲ್ಲಿ ರವಿಚಂದ್ರನ್ ಸರ್ ಇಸ್ ಆಲ್ವೇಸ್ ಎ ಮಾಸ್ಟರ್. ಎಸ್ ಸರ್, ಅದಕ್ಕಾಗಿ ಇದಕ್ಕೆ ಬರಬೇಕು ಅಂತ ನಿಮ್ಮ ಆಶಯ. ಬರಲೇಬೇಕು ಸರ್. ಇದು ಪ್ರಸ್ತುತ ಆಗುತ್ತೆ, ಅವತ್ತಿಗೆ ಮುಗಿದು ಹೋಗಲ್ಲ ಅಂತ. ಖಂಡಿತ ಸರ್, ಈಗಿನ ಜನ ನೋಡ್ತಾರೆ. ಕ್ವಿಕ್ ಆಗಿ ಕೊನೆ ರಿಯಾಕ್ಷನ್, ಏನು ಆಗ್ರಹ ಮಾಡ್ತೀರಿ, ಏನಾಗಬೇಕು ಅಂತ? ಸರ್ ಖಂಡಿತ ನಮಗೂ ಶಾಂತಿ ಕ್ರಾಂತಿ ರಿಲೀಸ್ ಆಗಲೇಬೇಕು. ಅದಕ್ಕೆ ನಮ್ಮ ರವಿ ಸರ್ ಮನಸ್ಸು ಮಾಡಲೇಬೇಕು. ಜನಗಳ ಆಸೆಯಂತೆ ಈ ಶಾಂತಿ ಕ್ರಾಂತಿ ಅನ್ನೋದೇನಿದೆ ಅದನ್ನು ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿದ್ರೆ ಫಸ್ಟು ನಮ್ಮ ಕರ್ನಾಟಕದ ಜನತೆ ಈ ಸಿನಿಮಾನ ಬಂದು ನೋಡಿ ಗೆಲ್ಲದಾಗೆ ಗೆಲ್ಲಿಸ್ಕೊಡ್ಬೇಕು ಅನ್ನೋದು ನನ್ನ ಆಶೆ. ಸರ್ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ, ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್ ವೀಕ್ಷಕರೇ, ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ಇಂಥದ್ದೊಂದು ಕೂಗಂತೂ ಬರ್ತಾ ಇದೆ. ಈ ಕೂಗನ್ನು ರವಿಚಂದ್ರನ್ ಅವರು ಹೆಂಗೆ ಸ್ವೀಕಾರ ಮಾಡ್ತಾರೆ, ಯಾವಾಗ ಇದು ತೆರೆಗೆ ಬರುತ್ತೆ, ಏನು ಎತ್ತ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.